ಪ್ರೇಮಲೋಕದಿಂದ ತಂದ ಪ್ರೇಮದ ಸಂದೇಶ. ಪ್ರೇಮಲೋಕಕ್ಕೆ ಅಸಿಸ್ಟೆಂಟ್ ಆಗಿ ಬಂದಿದ್ದೆ, ಕ್ಯಾಮ್ರಾಗೆ ಸೆಕೆಂಡ್ ಅಸಿಸ್ಟೆಂಟ್. ಫಸ್ಟ್ ನಾವು ವರ್ಕ್ ಮಾಡೋ ಟೈಮಲ್ಲಿ ಈ ಕ್ಯಾಮ್ರಾ ನೆಗೆಟಿವ್ ಅಲ್ಲಿ ವರ್ಕ್ ಮಾಡುವಾಗದೇ ತುಂಬಾ ಕಳೆ ಅಂತ ಇರೋದು. ಯಾರು ಇವನು ಈ ಮನ್ಮಥನು ಅನ್ನೋದು ಚೆನ್ನೈಯಲ್ಲಿ ಶೂಟ್ ಮಾಡಿದ್ದು. ಆವಾಗ ರವಿ ಸರ್ ಮದುವೆ ಆಗಿ ಒಂದು 3 ತಿಂಗಳೇನು ಈ ಕ್ಯಾಮ್ರಾ ಬಂದು ಸ್ಪೆಷಲಿ ಫಾರ್ ಹೈ ಸ್ಪೀಡ್ ಅಂತ ಹೋಗಿತ್ತು. ನಾನು ಅಸಿಸ್ಟೆಂಟ್ ಆಗಿ ಹೋಗಿದ್ದೆ. ಸೊ ಹಂಗ್ ಜರ್ನಿ ಸ್ಟಾರ್ಟ್ ಆಗಿ ನೆಕ್ಸ್ಟ್ ರಣಧೀರ ಮಾಡಿದ್ರು. ಸೊ ನಾನು ಈ ಮಟ್ಟಕ್ಕೆ ಬೆಳೆದ ಮೇನ್ ಕಾರಣ ಏನಂದ್ರೆ ನಮ್ಮ ಈಶ್ವರಿ ಸಂಸ್ಥೆ, ರವಿಚಂದ್ರನ್ ಸರ್ಗೆ ಥ್ಯಾಂಕ್ಸ್ ಹೇಳಬೇಕು. ಈಗ ನೆಗೆಟಿವ್ ಅಲ್ಲಿ ವರ್ಕ್ ಮಾಡಿದವರು ಡಿಜಿಟಲ್ ಅಲ್ಲಿ ಈಸಿಯಾಗಿ ವರ್ಕ್ ಮಾಡ್ತಾರಂತಾರೆ, ಡಿಜಿಟಲ್ ಮಾಡಿದ್ರು ನೆಗೆಟಿವ್ ವರ್ಕ್ ಮಾಡ್ಬೇಕಂದ್ರೆ ಸ್ವಲ್ಪ ಕಷ್ಟ ಅಂತಾರೆ. ಸೊ ಎಲ್ಲರೂ ಕಲ್ತ್ಕೊಂಡು ಕೆಲಸ ಮಾಡುವಾಗ ಎಲ್ಲ ಒಂದೇ ತರ ಆಗುತ್ತೆ, ಏನು ತೊಂದರೆ ಇರಲ್ಲ. 90ಯಲ್ಲಿ ರವಿ ಸರ್ ಇದೇ ತರ ಹೊಸ ಕ್ಯಾಮ್ರಾ ತಗೊಂಡ್ರು, ಅಡ್ವಾನ್ಸ್ಡ್ ಕ್ಯಾಮ್ರಾ ವಿತ್ ಮಾನಿಟರ್ ಬರೋದು ಆವಾಗಲೇ. ಸೊ ನೆಗೆಟಿವ್ ಅಲ್ಲಿ ಮಾನಿಟರ್ ಬಂದ 2ನೇ ಕ್ಯಾಮ್ರಾ ಇಲ್ಲಿ ನಮ್ಮಲ್ಲಿ ಆವಾಗ ಇಂಡಿಯಾಗೆ. ನೆಕ್ಸ್ಟ್ ಗೋಪಿಕೃಷ್ಣ ಅಂತ ಒಂದು ಸಿನಿಮಾ ಸ್ಟಾರ್ಟ್ ಮಾಡಬೇಕಾಗಿತ್ತು. ಶಾಂತಿ ಕ್ರಾಂತಿ 4 ಲ್ಯಾಂಗ್ವೇಜ್ ರವಿ ಸರ್ ಆವಾಗಿನ ಕಾಲ ಮಾಡುವಾಗ ಎವ್ರಿ ಮಂತ್ 15 days, ಯಾಕಂದ್ರೆ 4 ಲ್ಯಾಂಗ್ವೇಜ್. ರಜನಿ ಸರ್ ಡೇಟ್ ಕೊಡಬೇಕು, ನಾಗಾರ್ಜುನ್ ಡೇಟ್ ತಗೋಬೇಕು, ಜೂಹಿ ಚಾವ್ಲಾ ಡೇಟು. ಶಾಂತಿ ಕ್ರಾಂತಿ ಅನ್ನೋ ಒಂದು ಸಿನಿಮಾ ರವಿ ಸಾರೇ ಮತ್ತೆ ಟ್ರೈ ಮಾಡಿದ್ರು ಕೂಡ ಅವರಿಗೆ ಮಾಡ್ತಾರ ಅನ್ನೋದು ಅವರೇ ಯೋಚನೆ ಮಾಡ್ತಾರೆ. ಆ ತರ ಒಂದು ಸಿನಿಮಾ ಕಲ್ಪನೆ ಮಾಡ್ಕೊಳ್ಳದೆ ಆಗದೆ ಇರೋ ಒಂದು ಸಿನಿಮಾ ಅದು. 3,000 ಜನ ಮಕ್ಕಳನ್ನ ಇಟ್ಕೊಂಡು ಒಂದು ಪ್ಯಾಲೇಸ್ ಅಲ್ಲಿ ಶೂಟಿಂಗ್ ಮಾಡ್ತಾ ಇದ್ದಿದ್ದು. ಸ್ಕೂಲ್ ಟೀಚರ್ಸೇ ಬಂದು ಹುಡುಗರನ್ನ ಸೈಲೆನ್ಸ್ ಅಂದ್ರೆ ಯಾರು ಇರಲ್ಲ. ರವಿ ಸರ್ ಬಂದ್ಬಿಟ್ಟು ಮೈಕ್ ತಗೊಂಡು ಚಿಲ್ಡ್ರನ್ಸ್ ಅಂದ್ರೆ ಸಾಕು, ಎಲ್ಲ ಒಂದು ಸೆಕೆಂಡ್ ಟಗಡ ನಿಂತ್ಬಿಟ್ಟು ಸೈಲೆಂಟ್ ಆಗ್ಬಿಡ್ತಾರೆ. ಆ ಒಂದು ವಾಯ್ಸ್ ಗಿದ್ದ ಪವರ್ ಆ ಟೈಮಲ್ಲಿ ಹಂಗಿದ್ದವರು. ರಣಧೀರ ಶೂಟಿಂಗ್ ಟೈಮಲ್ಲಿ ಕ್ಲೈಮ್ಯಾಕ್ಸ್ ಅಲ್ಲಿ ಒಂದು ಸೆಟ್ ಮಾಡಿದ್ರು, ಶಿಪ್ ಬ್ರೇಕ್ ಆಗೋ ತರ. ಶಿಪ್ ಎಕ್ಸ್ಟೀರಿಯರ್ ಎಲ್ಲ ಮಿನೇಚರ್ ಅಂತ ಮಾಡೋದು. ಈಗ CG ಇದೆ, ಅವಾಗ ಏನಂದ್ರೆ ಚಿಕ್ಕ ಪುಟ್ಟ ಶಿಪ್ಪೇ ಒಂದು ಮಾಡ್ತೀವಿ, ಸೇಮ್ ಮ್ಯಾನುಫ್ಯಾಕ್ಚರಿಂಗ್ ಒಂದು ಚಿಕ್ಕದಾಗ ಮಿನೇಚರ್ ಅಂತ ಕರಿತೀವಿ ಅದನ್ನ. ಸೊ ಅದನ್ನು ಮಾಡಿಬಿಟ್ಟು ಅದನ್ನೇ ಶೂಟ್ ಮಾಡಬೇಕು, ಅದಕ್ಕೆ ನೀರೆಲ್ಲ ಬರೋ ಥರ. ಅದನ್ನೇ ಪ್ರಸಾದ್ ಚೆನ್ನೈಯಲ್ಲಿ ಶೂಟ್ ಮಾಡಿದ್ದು. ಗ್ಲಾಸ್ ಬ್ರೇಕ್ ಆಗಿ ಎಲ್ಲ ಬಂದ ತಕ್ಷಣ ಈ ಲೈಟ್ ಎಲ್ಲ ಬುಲೆಟ್ ಬ್ಲಾಸ್ಟ್ ಎಲ್ಲ ಮಾಡ್ತಾ ಇರ್ತೀವಿ, ಅದು ಯಾವುದೋ ವೈರ್ ಕೆಳಗಡೆ ಬಿದ್ದುಬಿಡುತ್ತೆ, ಕಾಲಿಟ್ಟರೆ ಶಾಕ್ ಹೊಡೆಯೋದು, ಸ್ಟೂಲ್ ಮೇಲೆ ನಿಂತ್ಕೊಂಡೇ ಮಾಡಬೇಕು. ಎಂಥ ರಿಸ್ಕ್ ಮಾಡಿದ್ರೆ ನೀವು ನಮ್ಮ ರವಿ ಸರ್ ನಿಜವಾಗ್ಲೂ ಅವಾಗಿರೋ ಅವರು ಒಂದು ಕ್ರೇಜ್ಗೆ, ಅವ್ರಿಗಿರೋ ಒಂದು ಧೈರ್ಯಕ್ಕೆ ಯಾವುದಾಗಿರ್ಲಿ ಏನೇ ಇರಲಿ ಒಟ್ಟಲ್ಲಿ ಶಾರ್ಟ್ ಬೇಕು ನನಗೆ. ಈಗಲೂ ಆ ಶಾರ್ಟ್ ನನಗೆ ಮೈಂಡಲ್ಲಿ ಜ್ಞಾಪಕ ಇರೋದು. ಎಷ್ಟು ರಿಸ್ಕ್ ಅಂದ್ರೆ ಅದು ಏನಾದರೂ ಹಾಕೋದು ಕರೆಕ್ಟಾಗಿ ಮಿರರ್ ಮೇಲೆ ಬೀಳದೆ ಕ್ಯಾಮ್ರಾಗೆ ಬಿದ್ರೂ ಹೋಯ್ತು. ಆವಾಗಲೇ 1 ಕೋಟಿ ರೂಪಾಯಿ ಕ್ಯಾಮ್ರಾ ಅದು. ಸೊ ಅದು ನಮಗೆ ಏನಾಯ್ತು ಅಂದರೆ ಆ ಒಂದು ಸ್ಕೂಲಿಂದ ಬಂದಿದ್ದಕ್ಕೆ ನಾನು ಈ ಲೆವೆಲ್ಗೆ ಬೆಳೆದು, ನಮಗೂ ಅಷ್ಟೇ ಯಾವುದೋ ಎಲ್ಲೇ ಒಂದು ಶೂಟಿಂಗ್ ಮಾಡಲಿ ಏನೇ ಇರಲಿ ಎಷ್ಟು ರಿಸ್ಕ್ ಇರಲಿ ಮಾಡಲೇಬೇಕು ಅನ್ನೋದರ ಒಂದು ಛಲ ಬಂದು ಮಾಡ್ತಾ ಇದ್ದಿದ್ದು. ಶಾರ್ಟ್ ಓಕೆ. ಸ್ನೇಹಿತರೆ ನಮಸ್ತೆ. ಏನು ಪರಂ, ಯಾವುದು ದೊಡ್ಡ ಕ್ಯಾಮ್ರಾ, ಈಗಲೂ ಇಷ್ಟು ದೊಡ್ಡ ಕ್ಯಾಮ್ರಾ ಎಲ್ಲ ಬರುತ್ತಾ ಶೂಟಿಂಗಿಗೆ ಅಂತ ನೀವು ಆಶ್ಚರ್ಯಪಡ್ತಿರ್ಬೇಕು. ಸ್ನೇಹಿತರೆ, ಇದೊಂದು ಅದ್ಭುತವಾದ ಒಂದು ಕ್ಯಾಮ್ರಾ, ಸಿನಿಮಾಗೆ ಬಳಸ್ತಾ ಇದ್ದಂಥ ಒಂದು ಭಾಳ ದೊಡ್ಡ ಕ್ಯಾಮ್ರಾ ಇದು. ಆರಿಫ್ಲೆಕ್ಸ್ ಕ್ಯಾಮ್ರಾ ಇದು. ನೆಗೆಟಿವ್ ಫಾರ್ಮ್ಯಾಟ್ ಕ್ಯಾಮ್ರಾ, ಅಂದರೆ ರೀಲ್ ಹಾಕ್ತಿದ್ರಲ್ಲ ಆ ಕ್ಯಾಮ್ರಾ ಇದು. ಈಗೆಲ್ಲ ಡಿಜಿಟಲ್ ಬಂದಿದೆ, ಈಗೆಲ್ಲ ಡಿಜಿಟಲ್ ಎಲ್ಲ ಬಿಡಿ, ಅದು ಬೇರೆ ವಿಷಯ. ಈಗೆಲ್ಲ ಫುಲ್ಲು ಚಿಪ್ಪು, ಆ ಚಿಪ್ಪಲ್ಲ, ಕಾರ್ಡ್, ಮೆಮೊರಿ ಕಾರ್ಡು, ಅದರಲ್ಲಿ ಇವತ್ತು ಗಂಟೆಗಟ್ಟಲೆ ಫುಟೇಜ್ ಶೂಟ್ ಮಾಡ್ಬೋದು. ಆದರೆ ಇದು ಮೊದಲು ಇದರಲ್ಲಿ ಒಂದು ಶಾರ್ಟನ್ನು ರೋಲ್ ಮಾಡೋಕ್ಕೆ ಮೊದಲು ಬಹಳ ಎಚ್ಚರಿಕೆ ವಹಿಸ್ತಿದ್ರು. ಯಾಕಂದರೆ ಒಂದು ಅಡಿ ಮೂವ್ ಆದ್ರೂ ತುಂಬ ಖರ್ಚು ಬರೋದು. ಹಾಗಾಗಿ ಬಹಳ ಯೋಚನೆ ಮಾಡಿ ರಿಹರ್ಸಲ್ಸ್ ಮಾಡಿಸೋರು. ಈಗ ಡಿಜಿಟಲ್ ಬಂದಿದೆ, ಬಿಡಿ ಸರ್ 1 more ಮಾಡೋಣ ಅಂತಿರ್ತಾರೆ. ನೀವು ಅದು ಸಪ್ರೇಟ್ ವಿಷಯ ಅದು ಮಾತಾಡಿದ್ರೆ. ಯಾಕೆ ಬರೋದು ಇಷ್ಟು ಕೊರಿತಾ ಇದೆಯಾ ಅಂತ ನೀವು ಕೇಳ್ಬೋದು. ಸ್ನೇಹಿತರೆ, ಒಂದು ಸಿನಿಮಾಗೆ ಕಾಫಿ ಕೊಡುವ ಒಬ್ಬ ಹುಡುಗನಿಂದ, ನೀರು ತಂದು ಕೊಡುವ ಹುಡುಗನಿಂದ, ಅಲ್ಲಿ ಸೆಟ್ಟಲ್ಲಿ ಗುಡಿಸುವ ಒಬ್ಬ ಹುಡುಗನಿಂದ ಹಿಡಿದು ನಿರ್ದೇಶಕರವರೆಗೂ, ಹೀರೋಯಿನ್ವರೆಗೂ ಎಲ್ಲರೂ ಬಹಳ ಮುಖ್ಯ. ಪ್ರೊಡ್ಯೂಸರ್ ಅಂತೂ ಅನ್ನೋದಾದ್ರೂ ಹೇಳೋದೇ ಇಲ್ಲ. ಆದರೆ ಬಹಳ ಮುಖ್ಯವಾದ ಒಂದು ಡಿಪಾರ್ಟ್ಮೆಂಟ್ ಇದೆ, ಅದೇ ಛಾಯಾಗ್ರಹಣ, ಅಂದರೆ ಕ್ಯಾಮ್ರಾ ವರ್ಕ್, ಸಿನಿಮಾಟೋಗ್ರಫಿ ಅಂತ ಕರೀತಾರೆ ಸಿನಿಮಾ ಭಾಷೆಯಲ್ಲಿ. ಆ ರೀತಿಯ ಸಿನಿಮಾಟೋಗ್ರಫರ್ಗಳು ಕನ್ನಡದಲ್ಲಿ ಬಹಳಷ್ಟು ಜನ ಇದ್ದಾರೆ. ಈಗ ಡಿಜಿಟಲ್ ಏರಾ ಬಂದ ಮೇಲೆ ಬೇರೆ ಥರ ಆಗಿದೆ. ಆದರೆ ಆಗ ನಾನು ಆಗಲೇ ಹೇಳಿದಾಗೆ ನೆಗೆಟಿವ್ ಸುಮಾರು 12,000 ರೂಪಾಯಿ ಒಂದು ನೆಗೆಟಿವ್ ಬೆಲೆ ಇತ್ತು. ಅದನ್ನು ನೋಡಿ ಇಲ್ಲಿ ಲೋಡ್ ಮಾಡ್ತಿದ್ರು. 12,000 ರೂಪಾಯಿ ನೆಗೆಟಿವ್ನ ಉಳಿಸುವ ಅಥವಾ ಹಾಳು ಮಾಡುವ ಎಲ್ಲ ಜವಾಬ್ದಾರಿಗಳು ಒಬ್ಬ ಕ್ಯಾಮ್ರಾಮನ್ ಮೇಲೆ ಇರುವ. ಅದನ್ನು ಆನ್ ಮಾಡೋಕ್ಕೆ ಮುಂಚೆ ಬಹಳ ಯೋಚನೆ ಮಾಡೋರು. ಆ ಒಂದು ಪ್ರೆಷರಲ್ಲೂ ಕೂಡ ಅದ್ಭುತವಾದ ಕೆಲಸವನ್ನು ಮಾಡಿದಂಥ, ಔಟ್ಪುಟ್ ತೆಗೆದಂಥ, ಒಳ್ಳೊಳ್ಳೆ ಸಿನಿಮಾ ಮಾಡಿದಂಥ ಕ್ಯಾಮ್ರಾಮನ್ಗಳು ಕನ್ನಡದಲ್ಲಿ ಬಹಳಷ್ಟು ಜನ ಇದ್ದಾರೆ. ಅವರಲ್ಲಿ ಒಬ್ಬರ ಬಗ್ಗೆ ನಾವು ಇವತ್ತು ಮಾತಾಡೋಕ್ಕೆ ಬಂದಿದ್ದೀವಿ. ಇದು ಅವ್ರ ಸ್ಟುಡಿಯೋ, ಇದು. ಅಲ್ಲಿಗೆ ಬಂದಿದ್ದೇವೆ ನಾವು. ಯಾರು? ದೊರೆ. ಎಂಥ ಸಿನಿಮಾ ಅಲ್ವಾ? ನಮ್ಮ ಶಿವಣ್ಣ ಅವರು ಆ್ಯಕ್ಟ್ ಮಾಡಿದ ದೊರೆ. ನಮ್ಮ ಶಿವಮಣಿ ಅವರು ಡೈರೆಕ್ಟ್ರು. ಹಂಸಲೇಖ ಅವರ ಅದ್ಭುತವಾದ ಮ್ಯೂಸಿಕ್ ಇತ್ತು. ಮತ್ತು ಅದೇ ಶಿವಮಣಿ ಅವರ ಮದರ್ ಇಂಡಿಯಾ, ಈ ನಾನು ಮಾತಾಡ್ತಿರೋ ಕ್ಯಾಮ್ರಾಮನ್ ಅವರ ಮೊದಲನೇ ಸಿನಿಮಾ ಛಾಯಾಗ್ರಾಹಕರಾಗಿ. ಎಸ್, ನಾನೀಗ ಮಾತಾಡ್ತಿರೋದು ಸುಮಾರು ಹತ್ರ 100 ಸಿನಿಮಾಗಳಿಗೆ, 100 ಕನ್ನಡದ ಅದ್ಭುತ ಸಿನಿಮಾಗಳಿಗೆ ಛಾಯಾಗ್ರಾಹಕರಾಗಿ ಕೆಲಸ ಮಾಡಿರುವ ಕೃಷ್ಣಕುಮಾರ್ ಅವ್ರ ಬಗ್ಗೆ. ಹೌದು, KK ಅಂತ ಬಹಳ ಫೇಮಸ್ ಕನ್ನಡದಲ್ಲಿ. KK ಅಂತಂದ್ರೆ ಎಲ್ಲರಿಗೂ ಗೊತ್ತಾಗುತ್ತೆ. KK ಸರ್ ನಮಸ್ತೆ. ನಮಸ್ಕಾರ. ಹೇಗಿದ್ರಿ ಸರ್? ಚೆನ್ನಾಗಿದ್ದೀನಿ. ಮೃದು ಮಾತಿನ KK ಸರ್, ಆದರೆ ಕೆಲಸಕ್ಕೆ ನಿಂತರೆ ರಾಕ್ಷಸ ಪ್ರತಿಭೆ ಅಂತ ಹೇಳಕ್ಕೆ ನಾನು ಇಷ್ಟಪಡ್ತೀನಿ ಸರ್. ಮಾತು ಮೃದು, ಆದರೆ ಕೆಲಸದಲ್ಲಿ ಬಹಳನೇ ಪವರ್ಫುಲ್ ವ್ಯಕ್ತಿತ್ವ ನಮ್ಮ KK ಸರ್. ಯಾಕಂದ್ರೆ ನಾನೇ ಪರ್ಸ್ನಲಾಗಿ ನೋಡಿದ್ದೀನಿ ಒಂದು ಸಿನಿಮಾಗೆ. ನಾನು ಸರ್ ಜೊತೆಗಿದ್ದೆ ಅಂತ ಅನ್ನೋಕ್ಕೆ ಭಾಳ ಖುಷಿಯಾಗುತ್ತೆ. ಹೇಗಿದ್ದೀರಿ ಸರ್? ಚೆನ್ನಾಗಿದ್ದೀನಿ. ಇದು ನಿಮ್ಮ ಆಫೀಸಾ? ಇದು ನಮ್ಮ ಪುಟ್ಟ ಆಫೀಸ್. ಒಂದು ನಾವು ನಮ್ಮ MD ಶ್ರೀಧರ್ ಡೈರೆಕ್ಟ್ರು, ಮತ್ತೆ ಕವಿರಾಜು, 3 ಜನ ಸೇರಿ ಒಂದು
ಯೂನಿಟ್ ಆಫೀಸ್ ಥರ ಮಾಡ್ಕೊಂಡಿದ್ವಿ, ಪ್ರೊಡಕ್ಷನ್ ಆಫೀಸು. ಸೇಮ್ ಟೈಮ್ ನಮ್ದು ಯಾವುದೋ ಡಿಸ್ಕಷನ್ ಇದ್ರೆ ಇಲ್ಲೇ ಮಾಡಿಕೊಂಡು ಎಲ್ಲ ಮಾಡೋತ್ರ ಒಂದು ಚಿಕ್ಕ ಆಫೀಸ್ ಮಾಡಿಕೊಂಡು. ನಮ್ಮ ಆಫೀಸ್ ಏನಂದರೆ, ಈ ಆಫೀಸಲ್ಲಿ ನಮ್ಮದು ಒಂದು 2 ಕ್ಯಾಮ್ರಾ ಇದೆ, ಆ್ಯಂಡ್ XT ಅಂತ ತೋರಿಸ್ತೀನಿ ಬನ್ನಿ. ಸೊ ಕ್ಯಾಮ್ರಾ ಜೊತೆಯಲ್ಲಿ ನಮ್ಮದು ಇದು ಒಂದು ಪ್ರೊಡಕ್ಷನ್ ಆಫೀಸು ಆ್ಯಸ್ ಯೂಶುವಲ್. ಇದು ಆ್ಯಕ್ಚುಲಿ ಏನಂದರೆ ನೆಗೆಟಿವ್ ಇರುವಾಗ ಇದ್ದ ಕ್ಯಾಮ್ರಾ, ಅಂದರೆ ರೀಲ್ ಇರ್ತಲ್ಲ ಆ ಟೈಮಲ್ಲಿ ಇದ್ದ ಕ್ಯಾಮ್ರಾ ಇದು. ಸೊ ಇದು ನಾನು ಆವಾಗ ಪರ್ಚೇಸ್ ಮಾಡಿ ನಮ್ಮ ಯೂಸ್ ಮಾಡ್ಕೊಂಡಿದ್ದ ಕ್ಯಾಮ್ರಾ. ಸೊ ಇದನ್ನು ಹಂಗೆ ಒಂದು ನಮ್ಮೊಂದು ನೆನಪು ಇರಲಿ ಅಂತ ಅದನ್ನು ಇಟ್ಕೊಂಡು. ಒರಿಜಿನಲ್ ಕ್ಯಾಮ್ರಾ ಇಲ್ಲ, ಇಟ್ಸ್ ಒರಿಜಿನಲ್. ಆವಾಗ ಯೂಸ್ ಮಾಡಿದ್ದ ಕ್ಯಾಮ್ರಾ. ನೀವು ಬಳಸಿದ ಕ್ಯಾಮ್ರಾನೇ ಇದು? ಇದನ್ನೇ ಓಲ್ಡ್ ಬೈ ಯು. ಎಸ್, ಓನ್ ಬೈ ಕ್ಯಾಮ್ರಾ, ಹಳೆಯದು. ಇದು ಬಂದು ಏರಿ 3 ಅಂತಾರೆ. ಇದರದ್ದು ಅಡ್ವಾನ್ಸ್ ಬಂದು 435 ಅಂತ ಒಂದು ಬಂದಿತ್ತು. ಸೊ ಅದೆಲ್ಲ ಆವಾಗ ಯೂಸ್ ಮಾಡ್ತಾ ಇದ್ವಿ. ಇದರಲ್ಲೇ ನೆಗೆಟಿವ್ ಹಾಕಬೇಕು, ಈ ಬಾಕ್ಸಲ್ಲಿ ರೀಲ್ ಹಾಕಿ ಎಲ್ಲ ಮಾಡಿ ಶೂಟ್ ಮಾಡಿ ಕ್ಯಾಮ್ರಾ ಇದು. ಸೊ ಇದು ನನ್ನ ಒಂದು ನೆನಪಿನ ಕಾಣಿಕೆ ಅಂತ ಹೇಳ್ಬೋದು. ನೆನಪಿನಕ್ಕೋಸ್ಕರ ಹಂಗೆ ಇಟ್ಕೊಂಡು ಮೆಮರಿ. ಸೊ ಫಸ್ಟು ನಾವು ವರ್ಕ್ ಮಾಡೋ ಟೈಮಲ್ಲಿ ಈ ಕ್ಯಾಮ್ರಾ ನೆಗೆಟಿವಲ್ಲಿ ವರ್ಕ್ ಮಾಡುವಾಗದೇ ತುಂಬ ಒಂದು ಕಳೆ ಅಂತ ಇರೋದು. ಯಾಕಂದ್ರೆ ಈಗ ಡಿಜಿಟಲ್ ಬಂದ ಮೇಲೆ ಯಾರು ಬೇಕಾದ್ರೆ ಮಾಡ್ಬೋದು, ಹೆಂಗೆ ಬೇಕಾದ್ರೆ ಮಾಡ್ಬೋದು ಅನ್ನೋ ಥರ ಇಂಡಸ್ಟ್ರಿ ಇದೆ. ಸೊ ಅದಕ್ಕೂ ಒಂದು ಏನಂದರೆ, ಈಗ ನೆಗೆಟಿವಲ್ಲಿ ವರ್ಕ್ ಮಾಡಿದವರು ಡಿಜಿಟಲಲ್ಲಿ ಈಸಿಯಾಗಿ ವರ್ಕ್ ಮಾಡ್ತಾರಂತಾರೆ, ಡಿಜಿಟಲ್ ಮಾಡಿದವರು ನೆಗೆಟಿವ್ ವರ್ಕ್ ಮಾಡಬೇಕಂದ್ರೆ ಸ್ವಲ್ಪ ಕಷ್ಟ ಅಂತಾರೆ. ಸೊ ಎಲ್ಲರೂ ಕಲ್ತ್ಕೊಂಡು ಕೆಲಸ ಮಾಡುವಾಗ ಎಲ್ಲ ಒಂದೇ ಥರ ಆಗುತ್ತೆ, ಏನು ತೊಂದರೆ ಇರಲ್ಲ. ಬಟ್ ಇದು ಮಾಡೋ ಟೈಮಲ್ಲಿ ನಿಮ್ಗೆ ತುಂಬ ಕಷ್ಟ ನೆಗೆಟಿವಲ್ಲಿ. ಯಾಕಂದರೆ ಎಕ್ಸ್ಪೋಜರ್ಸ್ ಅಷ್ಟು ಕೊಡಬೇಕು. ನೆಗೆಟಿವ್ಗೆ ನೀವು ಮಿನಿಮಮ್ ಒಂದು ಈ ಝೂಮೆಲ್ಲ ಹಾಕಿದ್ರೆ 5-6 ಕಮ್ಮಿ ಎಕ್ಸ್ಪೋಷರ್ ಇರಲ್ಲ. ಈಗೆಲ್ಲ 2.8 ಅಂತ ಎಕ್ಸ್ಪೋಷರ್ ಬರುತ್ತೆ. ಲೋ ಲೈಟಲ್ಲಿ ಶೂಟ್ ಮಾಡಿದ್ರೆ ಡಿಜಿಟಲಲ್ಲಿ ಮಾಡ್ಬೋದು, ಅದೆಲ್ಲ ಬಂದ್ಬಿಟ್ಟಿದೆ. ಆವಾಗ ಮಿನಿಮಮ್ ಒಂದು ಕ್ವಾಲಿಟಿ ಆಫ್ ಲೈಟ್ಸ್ ಇರಬೇಕು, ಅದಕ್ಕೆ ಎಕ್ಸ್ಪೋಷರ್ ಇರಬೇಕು. ಅಷ್ಟೆಲ್ಲ ಇದ್ರೇ ಅದೊಂದು ಔಟ್ಪುಟ್ ತೊಗೊಳಕ್ಕೆ ಸಾಧ್ಯ ಆಗೋದು. ಸೊ ಆ ಥರ ಮಾಡಿ ಬಂದ ಕ್ಯಾಮ್ರಾ. ಸೊ ಇದು ಮಾಡಿದ್ದು ನೀವು ಪರ್ಚೇಸ್ ಮಾಡಿದ್ರಿ ಇದು ಆವಾಗ. ಎಸ್, ಇದು ತುಂಬ ಒಂದು ಇದರಲ್ಲಿ ಎಷ್ಟಿತ್ತು ಸರ್ ಬೆಲೆ ಇದು ಕೇಳ್ಬೋದಾ? ಇದು ಆವಾಗೆಲ್ಲ ಒಂದು 25 lakhs ಮೇಲೆ ಇತ್ತು. ಒಂದು 20 years, ಲೈಕ್ ಒಂದು 10-15 ವರ್ಷ ಮುಂಚೆವರೆಗೂ. ಇದು ಝೂಮ್ ಇದೆ ಆ್ಯಕ್ಚುಲಿ. ಇದು ಬಂದು ಈಗ ಲೇಟೆಸ್ಟ್ ಈಗ ಯೂಸ್ ಮಾಡೋ ಝೂಮೇ ಇದು. ಸೊ ಡಿಜಿಟಲ್ಗೆ ಯೂಸ್ ಆಗೋ ಝೂಮೇ ಇದು ಯೂಸ್ ಮಾಡ್ತಾ ಇದ್ವಿ. ಇದೆಲ್ಲ ಸೆಟಪ್ ಬಾಡಿ ಇದು. ಹೌದು, ಇದು ಇಸ್ ದ ಮೇನ್. ಅವಾಗ ಇದು ಬ್ರೈನ್ ಅಂತ ಒಂಥರ ಫುಲ್ ಇದು ಒಳಗಡೆನೆ ಮಾಡೋದು. ಸೊ ಇದು ಒಳಗಡೆ ಹಿಂಗೆ ಆ್ಯಕ್ಚುಲಿ ಓಪನ್ ಮಾಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ಇಲ್ಲಿ ಬರೋದು ಇದು ಇಲ್ಲಿಂದ ಹೋಗಿ ಇದು ಒಳಗಡೆ ಹೋಗಿ ಹಿಂಗೆ ಹೋಗಿ ಇಲ್ಲಿಂದ ಹಿಂಗೆ ಪಿಕಪ್ ಆಗುತ್ತೆ. ಸೊ ನೆಗೆಟಿವ್ ಇದು ಇಲ್ಲಿ ಬಂದರೆ ನೀವು ನೋಡಿದ್ರೆ ಡೋರ್ ತೋರ್ತೀರಾ ನೋಡಿ ಇದೆಲ್ಲ. ಸೊ ಇದು ಇದು ಇಲ್ಲಿಂದ ಬಂದು ಇಲ್ಲಿ ಪ್ರಿಂಟ್ ಆಗಿ ಮತ್ತೆ ಇಲ್ಲಿ ಹೋಗಿ ಸೇರ್ಕೊಳ್ಳೋದು ಅದು. ಮತ್ತೆ ಅವಾಗ ಕ್ಯಾಮ್ರಾ ಸ್ವಿಚ್ ಆನ್ ಮಾಡೋಕೆ ಮೊದಲು ಭಾಳ ಯೋಚನೆ ಮಾಡೋದಂತೆ. ಹೌದು, ಯಾಕಂದರೆ ನಿಮಗೆ ಒಂದು ಅಡಿಗೂ ಕಾಸ್ಟು. ಸೊ ಇದು 400 ಅಡಿ ಒಂದು ರೀಲ್ ಬರುತ್ತೆ. 400 feet ಒಂದು ರೀಲ್ ಮ್ಯಾಗ್ಝಿನ್ ಅಂದ ತಕ್ಷಣ ಅದಕ್ಕೆ ಮಿನಿಮಮ್ ನಿಮಗೆ 12,000 ರೂಪಾಯಿ ಖರ್ಚಾಗುತ್ತೆ ಒಂದು ರೀಲ್. ಸರ್ ನೆಗೆಟಿವ್ ತೊಗೊಳಕ್ಕೆ. ಅದಾದಮೇಲೆ ನೀವು ಅದನ್ನು ಪ್ರಿಂಟ್ ಮಾಡಬೇಕು, ಪ್ರಾಸೆಸ್ ಮಾಡಬೇಕು ಅಂತ ಹೋದರೆ ಒಂದು ರೀಲ್ ನೀವು ಶೂಟ್ ಮಾಡಿದ್ರೆ ಮಿನಿಮಮ್ ಒಂದು 20-25 ಸಾವಿರ ರೂಪಾಯಿ ಖರ್ಚು ಬೀಳುತ್ತೆ ಅಂತ ರಫ್ ಆಗಿ ಅನ್ಕೋಬೇಕು. ಯಾಕಂದರೆ ಪ್ರಿಂಟ್ ಕಾಸ್ಟು, ಪ್ರಿಂಟ್ ಆದಮೇಲೆ ನೆಗೆಟಿವ್ ಡೆವಲಪ್ಮೆಂಟ್ ಅವೆಲ್ಲ ಸೇರಿ ಹೇಳ್ತಾ ಇರೋದು. ನೆಗೆಟಿವ್ ಆವಾಗ 12,000 13,000 ಬರೋದು ಕೊಡೋಕ್ಕೆಲ್ಲ. ಅದಕ್ಕೆ ಏನಾಗುತ್ತೆ, ನೀವು ಒಂದು ಮಿನಿಟ್ ಅಂದರೆ 90 ಅಡಿ ಹೋಗುತ್ತೆ. 1 minute ಶಾಟ್. ಎಸ್, ಅಷ್ಟೇ ಬರುತ್ತೆ. ಸೊ 4 ನಿಮಿಷ ಶೂಟ್ ಮಾಡೋಕೆ 25,000 ಬರೀ ನೆಗೆಟಿವ್ ಖರ್ಚು ಮಾಡ್ತೀವಿ ಅಂದರೆ ನೋಡ್ಕೊಳ್ಳಿ ಹೆಂಗಿರೋದು. ಅದಕ್ಕೆ ಎಲ್ಲರೂ ಏನಂದರೆ ಯೋಚನೆ ಮಾಡಿ ಶಾಟ್ ತೆಗಿಯೋದು. ಒಂದು ಟೇಕಲ್ಲಿ ಆನ್ ಮಾಡಿದ ತಕ್ಷಣ ಒಂದೇ ಟೇಕಲ್ಲಿ ಮುಗಿಸ್ಬೇಕು ಅನ್ನೋದು. ಇಲ್ಲ 2 ಟೇಕ್ ಮಾಡ್ತಾರೆ ರಫಾಗೆ. ಈಗ ಹಂಗಲ್ವಲ್ಲ, ಡಿಜಿಟಲ್ ತಕ್ಷಣ ಎಷ್ಟು ಬೇಕಾದ್ರೆ ಮಾಡಿ ಹೋಗಿ ಬನ್ನಿ ಅಂತೀವಿ. ನೆಗೆಟಿವ್ ನಿಮಗೇನು ಕಾಸ್ಟ್ ಇರಲ್ವಲ್ಲ, ಏನು ಹಾರ್ಡ್ ಡಿಸ್ಕ್ ಹಾಕ್ತೀವಿ ಹೋಗ್ತೀವಿ ಮುಗಿತೀವಿ ಅನ್ನೋ ಥರ. ಡಿಜಿಟಲ್ ಅಡ್ವಾಂಟೇಜ್ ಡಿಸ್ಅಡ್ವಾಂಟೇಜ್ ಸೊ ಬೋತ್ ಇದೆ, ಎರಡೂ ಹೇಳ್ಬೋದು. ಅಡ್ವಾಂಟೇಜ್ ಅನ್ನೋದು ಏನಂದರೆ ಒಂದು ಫ್ರೀಡಮ್ ಸಿಕ್ಕಿದೆ ಈಗ. ಮುಂಚೆ ಏನಂದ್ರೆ ನೋಡಿ, ಅದೇ ಎಕ್ಸಾಂಪಲ್ ಹೇಳೋದು, ಈಗ 400 ಅಡಿ ಅಂದ ತಕ್ಷಣ ನಾವು ಭಯ ಪಡ್ಕೊಂಡೇ ಶಾಟ್ ತೆಗಿಬೇಕಾಗುತ್ತೆ. ಆ ಥರ ಇರೋ ಸಿಚುವೇಶನ್ ಒಳ್ಳೇದೇ. ಅದೇ ಅಲ್ವಾ ಅಡ್ವಾಂಟೇಜ್ ಡಿಸ್ಅಡ್ವಾಂಟೇಜ್ ಅಂತ ಹೇಳೋದು. ರೀಸನ್ ಏನಂದರೆ ಅದು ಒಂದಿತ್ತು. ಈಗ ಏನಂದರೆ ಕೇರ್ಲೆಸ್, ಅಯ್ಯೋ ಹೋಗಿ ಇದಿಲ್ಲ ಅಂದರೆ ಇನ್ನೊಂದು ಅನ್ನೋ ಥರ ಆಗ್ಬಿಟ್ಟಿದ್ದಾರೆ. ಸೊ ಹಂಗಾಗಿ ಒಂದು ಚೂರು ವೇರಿಯೇಷನ್ಸ್. ಸೊ ಇದು ನಮ್ಮ ಎಕ್ವಿಪ್ಮೆಂಟ್ಸು. ಇವೆಲ್ಲಿರೋದೆಲ್ಲ ಕ್ಯಾಮ್ರಾ ಬಾಕ್ಸಸ್, ವೆರಿ ಕ್ಯಾಮ್ರಾ. ಈಗ ಲೇಟೆಸ್ಟ್ ಕ್ಯಾಮ್ರಾ ಇದು ಡಿಜಿಟಲ್ ಕ್ಯಾಮ್ರಾ. ಹಾಗೆ ಎಲ್ಲ ಡಿಜಿಟಲಲ್ಲೇ ಆಯ್ತಲ್ಲ, ಒಂದು 20 ಸಿನಿಮಾ ಮೇಲೆ ಮಾಡಿಬಿಟ್ಟಿದ್ದೀವಿ. ತೊಗೊಂಡಿರೋ XT ಕ್ಯಾಮ್ರಾ ಅಂತ ಇದು. ಏರಿ ಕಂಪನಿಯವ್ರದ್ದೇ XT ಅಂತ ಬರುತ್ತೆ. ಸೊ ಇದ್ರ ಝೂಮ್ ಎಲ್ಲ ಇದು ಯೂಸ್ ಆಗುತ್ತೆ. ಸೇಮ್ ಸೆಟಪ್ ಇದ್ರ ಮೇಲೆ ಹಾಕ್ಕೊಳ್ತೀವಿ. ಇದನ್ನು ಮಾಡಿಕೊಂಡು ನಾವು ಹಂಗೆ ಇದು ಒಂದು 2 ಸೆಟಪ್. ಇದು ಒಂದು XT and SXT ಅಂತ 2 ಕ್ಯಾಮ್ರಾ ಇಟ್ಕೊಂಡು ಎಸ್ ಒಂದು ಆಫೀಸ್ ರೆಂಟ್ ಮಾಡ್ತೀವಿ. ನಮ್ಮ ಓನ್ ಪಿಕ್ಚರ್ಸ್ ಯೂಸ್ ಮಾಡ್ತೀವಿ. ಹಂಗೂ ಮಾಡ್ತೀವಿ. ಇಲ್ಲ ಬಂದು ಕ್ಯಾಮ್ರಾ ಮಾಡಿ ಅವ್ರು ಬೇರೆ ಕ್ಯಾಮ್ರಾ ಕೊಟ್ಟರು ವರ್ಕ್ ಮಾಡ್ತೀವಿ. ಸೊ ವರ್ಕ್ ಅನ್ನೋದು ನಮ್ದು ಅಷ್ಟೇ ತಾನೆ. ಈಗ ರೀಸೆಂಟಾಗಿ ಎಲ್ಲ ಮಾಡ್ಕೊಂಡು ಒಂದು ವೆಬ್ ಸೀರೀಸ್ ಮಾಡ್ಕೊಂಡು ಬಂದ್ವಿ ಹಿಂದಿದು.
ಬಾಂಬೆ ಹರಿಯಾಣಲ್ಲಿ ಹೋಗಿದ್ವಿ. ಅಲ್ಲೇ ಎಕ್ವಿಪ್ಮೆಂಟ್ಸ್ ತೊಗೊಂಡು ಅಲ್ಲೇ ಶೂಟ್ ಮಾಡಿ ನಮ್ಮ ಗಿರಿರಾಜ್ ಡೈರೆಕ್ಟರ್ ಮಾಡಿದ್ದು. ಸೊ ಇದು ನಮ್ಮ ಒಂದು ಚಿಕ್ಕ ಆಫೀಸ್ ಆ್ಯಂಡ್ ಇರೋದು. ಇಲ್ಲೇ ಎಲ್ಲ ಮಾಡ್ತಾ ಇರ್ತೀವಿ. ಆಫೀಸ್ ಅಂದರೆ ಬೇರೆಯವ್ರು ಬೇರೆ ಥರ ಇರ್ತಾರೆ, ನಾವೆಲ್ಲ ಆಲ್ ಇನ್ ಒನ್ ಥರ. ಹೀಗೆ ಇರಬೇಕು. ಹೌದು. ಸೊ ಇದು ಹಿಂಗಿರೋದು ಹಾಲ್. ಇದು ಹಾಲು. ಇಲ್ಲಿ ಯೂಶ್ವಲಿ ಏನಂದರೆ ಒಂದು ಎಡಿಟ್ ಶೂಟ್ ಎಲ್ಲ ಇಟ್ಟಿದ್ದು ನಮ್ಮದು. ಈಗ ಅದನ್ನು ಯಾರಾದ್ರು ಸಪೋಸ್ ಆಚೆಯಿಂದ ಯಾರಾದ್ರು ಲೆನ್ಸ್ ಗಿನ್ಸ್ ಬುಕ್ ಮಾಡಿದ್ರೆ ಕ್ಯಾಮ್ರಾ ಹುಡುಗರು ಬಂದರೆ ಅವ್ರು ಉಳ್ಕೊಳ್ಳೋಕ್ಕೆ ಅದು. ಇದು ಆ್ಯಕ್ಚುಲಿ ಎಡಿಟಿಂಗ್ ರೂಮ್ ಅಂತ ಒಂದು ಯೂಸ್ ಮಾಡ್ತಾ ಇದ್ವಿ. ಇದೆ ಅದು ಸೆಟಪ್ ಇಲ್ಲಿ ಹಾಕ್ಕೊಂಡಿದ್ವಿ. ಓಕೆ. ಸೊ ಇದು ನಮ್ಮ ಮೇನ್ ಆಫೀಸು. ನಮ್ಮ MD ಶ್ರೀಧರ್ ಪಾರ್ಟ್ನರ್ ಅಂದಲ್ಲ. ಸರ್ ಬರ್ಬೋದು ಸರ್? ನಮಸ್ತೆ ಸರ್. ನಮಸ್ತೆ, ನಾನು ಪರಮೇಶ್ವರ ಅಂತ ಹೇಳಿ. ಸರ್ ಗೊತ್ತು, ಬನ್ನಿ ಸರ್. ಕರ್ನಾಟಕದ ಮನೆ ಮಾತಾಡ್ಬಿಟ್ಟಿದ್ರೆ ಕಲಾ ಮಾಧ್ಯಮ. ಹೇಗಿದ್ದೀರಿ ಸರ್? ನೋಡಿ ಸರ್, ನಿಮ್ಮ ಪ್ರೋಗ್ರಾಮ್ ನೋಡ್ಕೊಂಡು ದಿನ ಕಳೀತಾ ಇರ್ತೀವಿ. ಥ್ಯಾಂಕ್ ಯು ಸರ್. ಮೊನ್ನೆ ನಾನು ಇವ್ರದ್ದು ನೋಡಿದೆ, ನಿಮ್ದು ಕಿತ್ತೂರು ಚೆನ್ನಮ್ಮ ಬಗ್ಗೆ ಲೊಕೇಶನ್ ಎಲ್ಲ ತೋರಿಸ್ತಾ ಇದ್ರಲ್ಲ, ತುಂಬಾ ಖುಷಿ ಆಯ್ತು ನನಗೆ ನೋಡಿ. ಅದನ್ನ ಕಂಟಿನ್ಯೂ ಆಗಿ ನೋಡಿದೆ. ಅದನ್ನ ಶೂಟ್ ಮಾಡಿ ಸರ್, ಚೆನ್ನಾಗಿದೆ ಜಾಗಗಳು. ಹೌದು, ನಂಗೆ ಅದಕ್ಕೆ ನಾನು ನೋಡಿದಾಗ ಲೊಕೇಶನ್ ನೋಡಿ ಇಷ್ಟ ಆಗ್ಬಿಟ್ಟು ಅದು ನೋಡ್ಕೊಂತಾನೆ ಇದ್ದೀನಿ. ನೋಡಿದ್ರೆ ಇದು ದೊಡ್ಡ ದೊಡ್ಡ ವಟಾರ, ಹಳೆ ಮನೆ, ಹಳೆ ಅದೇನೋ ಬಾತ್ರೂಮ್ಗಳು, ಅವ್ರು ಸ್ನಾನ ಮಾಡ್ತಾ ಇರೋದು, ಅದೆಲ್ಲ ನಂಗೆ ಭಾರಿ ಖುಷಿ ಆಯ್ತು ನೋಡಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಅಲ್ಲಿ ತುಂಬಾ ಶೂಟಿಂಗ್ ಆಗ್ತದೆ, ಸೀರಿಯಲ್ನೆಲ್ಲ ಭಾಳ ಶೂಟ್ ಮಾಡ್ತಾರೆ ಅಲ್ಲಿ. ನಿಮ್ಗೊಂದು ಒಳ್ಳೆ ಲೊಕೇಶನ್ ಆಗಬಹುದು. ಲೊಕೇಶನ್ ತುಂಬಾ ಚೆನ್ನಾಗೈತೆ, ನಂಗೆ ಇಷ್ಟ ಆಯ್ತು. ನಮ್ಗೆ ಯಾಕೆಂದ್ರೆ ನಾವೆಲ್ಲ ಅದನ್ನೆಲ್ಲ ನೋಡಕ್ ಚಾನ್ಸೇ ಇಲ್ವಲ್ಲ, ನಿಮ್ಮಿಂದ ನೋಡ್ದಂಗೆ ಆಯ್ತು ಅಷ್ಟೇ. ನಾವು ಕಾಲೇಜ್ ಡೇಸ್ ಅಲ್ಲಿ ನಿಮ್ ಸಿನಿಮಾ ನೋಡಿ ಮಜಾ ಎಂಟರ್ಟೈನ್ಮೆಂಟ್ ತಗೊಂಡವ್ರು ಸರ್. ಫ್ರೆಂಡ್ಸ್ ಪಿಕ್ಚರ್ ಫಸ್ಟ್. ಫ್ರೆಂಡ್ಸ್, ಚೆಲ್ಲಾಟ, ಕೃಷ್ಣ. ಹಾವು. ನಿಮ್ ಸಿನಿಮಾದ ಒಂದು ಕಾಮನ್ ಫ್ಯಾಕ್ಟರ್ ಮತ್ತೆ ಒಳ್ಳೆ ಹಾಡು ಮಾಡ್ತೀರಿ ನೀವು. ಹಾಡುಗಳು ಹಿಟ್ ಆಗ್ತಾವೆ ನಿಮ್ಮ ಸಿನಿಮಾ. ಹೌದು, ಇಲ್ಲಿ ತನಕ ಎಲ್ಲ ಸಿನಿಮಾದಲ್ಲಿ ಎಲ್ಲ ಸಾಂಗು ಹಿಟ್ ಆಗಿದೆ ನಂದು. ಆಲ್ಮೋಸ್ಟ್ ಇವನ್ ಅಪ್ ಟು ಬುಲ್ಬುಲ್ ತನಕ ಒಡೆಯೋದಲ್ಲೂ ಸಾಂಗು. ಸೊ ಸರ್, ಸರ್ಪ್ರೈಸ್ ಭೇಟಿ, ಬಹಳ ಖುಷಿ ಆಯ್ತು ತಮ್ಮ ಭೇಟಿಯಾಗಿ. ಆದ್ರೆ ಸರ್, ವಿವರವಾದ ಸಂದರ್ಶನ ನಾವು ಇವತ್ತು ಮಾಡಲ್ಲ. ಇವತ್ತು KK ಸರ್ ನಮ್ಮ ಟಾರ್ಗೆಟ್. ಸೊ KK ಸರ್ ಮಾತಾಡ್ಸೋಣ ಇನ್ನೊಂದು ದಿನ. ಸರ್ ಯಾವ್ದು ಕೊಡ್ತೀರಿ ನಿಮ್ಮ ಡೇಟ್ ಇವತ್ತೇ ಹೇಳಿ. ಆಣೆ ಮಾಡಿ ಹೇಳಿ ಸರ್ ನೀವು. ಇಲ್ಲ ಮಾಡೋದು, ನಿಮ್ದು ಯಾವಾಗ ಕೇಳ್ತೀರ ಅವಾಗ. ಅಯ್ಯೋ ಮಾಡೋಣ. ಆಲ್ ದ ಬೆಸ್ಟ್, ಒಳ್ಳೇದಾಗ್ಲಿ, ಚೆನ್ನಾಗಿ ನಡೀತಾ ಇದೆ. ಇನ್ನು ಒಳ್ಳೊಳ್ಳೆ ಜನಗಳು, ನಮ್ದು ಬಿಟ್ಬಿಡಿ, ನಮ್ಗಿಂತ ಇನ್ನು ಒಳ್ಳೊಳ್ಳೆ ಜನಗಳಿದ್ದಾರೆ, ಅವ್ರನ್ನೆಲ್ಲ ಹೊರಗಡೆ ತಂದಿ. ಇದು ಎಡಿಟಿಂಗ್ ಶೂಟು. ಇದು ಎಡಿಟಿಂಗ್ ಶೂಟು. ಅಲ್ಲಿ ಇದ್ದಿದ್ದನ್ನು ಇಲ್ಲಿ ಮಾಡ್ಕೊಂಡಿದ್ವಿ. ಓಕೆ. ನಮ್ಮಲ್ಲೆಲ್ಲ ಒಂದು ಮಿನಿ ಪ್ರಾಸೆಸ್ ಎಲ್ಲನೂ ಇರುತ್ತೆ. ಸೊ ಈ ಹೊರಗಡೆ ಬಂದರೆ ಆಲ್ಮೋಸ್ಟ್ ಕೆಲಸ ಆಗುತ್ತೆ. ಇದು ಒಟ್ಟು ನಮ್ಮ KK ಸರ್ ಅವ್ರ ಆಫೀಸು ಮತ್ತು ಅವರ ವೃತ್ತಿ ಬಗ್ಗೆ. ಈಗ ಬನ್ನಿ ಕೂತ್ಕೊಂಡ್ಬಿಟ್ಟು ಒಂದು ಕಡೆ ಆರಾಮಾಗೆ ಇಡೀ KK ಸರ್ ಜರ್ನಿ ಕೇಳೋಣ. ಅವರು ವಿ ರವಿಚಂದ್ರನ್ ಅವ್ರ ಸಿನಿಮಾಗಳ ಜೊತೆಗಿದ್ದವರು. ಆಂಧ್ರ ಇಂಡಿಪೆಂಡೆಂಟ್ ತುಂಬ ಕೆಲಸ, 100 ಸಿನಿಮಾ ಆಗಿಲ್ಲ ಸರ್? ಹತ್ರ ಮಾಡ್ತಾ ಇದ್ದೀನಿ. 100 ಟಚ್ ಆಗುತ್ತೆ ಆಲ್ಮೋಸ್ಟ್. ಎಲ್ಲವೂ ಆಲ್ಮೋಸ್ಟ್ ಮೈಲ್ ಸ್ಟೋನ್ ಫಿಲ್ಮ್ಸ್ ಅಂತ ಹೇಳಬೇಕು. ಸೊ ಬನ್ನಿ ಸರ್ ಕತೆ ಕೇಳೋಣ. ಮೊದಲನೇದಾಗಿ ಕಲಾ ಮಾಧ್ಯಮ ಯೂಟ್ಯೂಬ್ ಚಾನಲ್ಗೆ ನಮಸ್ಕಾರ. ನಾನು ತುಂಬ ಕೇಳಿದ್ದೀನಿ ಕಲಾ ಮಾಧ್ಯಮ ಈಗ ತುಂಬ ಚೆನ್ನಾಗಿ ವ್ಯೂಸು, ಆಮೇಲೆ ಅವರು ಮಾಡೋ ಒಂದು ಇಂಟರ್ವ್ಯೂಗಳು ನಿಜವಾಗ್ಲೂ ತುಂಬ ಖುಷಿ ಅನಿಸ್ತಾ ಇದೆ. ಯಾಕಂದರೆ ಟೆಕ್ನಿಷಿಯನ್ಸ್ ಯಾವಾಗಲೂ ಒಂದು ಪರಿಚಯ ಆಗಬೇಕು ಅಂತ ಆಸೆ ಪಡ್ತೀವಿ. ಅದು ಕೆಲವು ಕಡೆ ಸಿಕ್ಕದೇ ಇರ್ಬೋದು, ಕೆಲವು ಕಡೆ ಸಿಗುತ್ತೆ. ಬಟ್ ಈ ಕಲಾ ಮಾಧ್ಯಮ ಯೂಟ್ಯೂಬ್ ಚಾನಲಿಂದ ಪರಮೇಶ್ ಅವರು ಮಾಡಿರೋ ಒಂದು ಒಳ್ಳೆ ಕಾರ್ಯ ಅಂತ ನನಗಿದು ಭಾವಿಸ್ಕೊಂಡು ಅವರಿಗೆ ಒಂದು ಧನ್ಯವಾದಗಳು ಹೇಳ್ತಾರೆ. ನಮ್ಮದು ಯೂಶ್ವಲಿ ಮೂಲ ಬಂದು ಆಂಧ್ರ, ಚಿತ್ತೂರು. ಇಲ್ಲಿಂದ ಒಂದು 150 ಕಿಲೋಮೀಟ್ರ್ ಆ ಥರ ನಿಯರ್ ಬೈ. ಸರಿ, ಹುಟ್ಟಿ ಬೆಳೆದದೆಲ್ಲ ಚೆನ್ನೈಯಲ್ಲಿ ನಾವು ಆ್ಯಕ್ಚುಲಿ. ಅದು ಆ ಫಾದರ್ ಮದರೆಲ್ಲ ಅಲ್ಲೇ ಕೆಲಸ ಮಾಡ್ತಾಯಿದ್ರು. ಆ್ಯಕ್ಚುಲಿ ನಮ್ಮ ಫಾದರ್ ಬಂದ್ಬಿಟ್ಟು ಒಂದು LV ಪ್ರಸಾದ್ ಅಂತ ಒಂದು ದೊಡ್ಡ ತಂಡ, ಡೈರೆಕ್ಟ್ರ್ ಗೊತ್ತು ಎಲ್ಲರಿಗೂ. ಅವ್ರದ್ದೇ ಯೂನಿಟ್ ಎಲ್ಲ ಇರೋದು, ಸ್ಟುಡಿಯೋಸು, ಪ್ರಸಾದ್ ಸ್ಟುಡಿಯೋ ಅಂತೆಲ್ಲ. ಸೊ ಆ LV ಪ್ರಸಾದ್ ಅವ್ರ ಹತ್ರ ಡ್ರೈವರಾಗಿ ಕೆಲಸ ಮಾಡಿಸ್ತಾಯಿದ್ರು. ಸೊ ಆ ಒಂದು ಹಿನ್ನೆಲೆಯಿಂದ ನಮಗೇನೆಂದರೆ, ನಮ್ಮ ಚೆನ್ನೈಲಿರುವಾಗ ನಾವು ಹುಟ್ಟಿ ಬೆಳೆದಾದ್ರೆ ನಮ್ಮ ಫಾದರ್ ಎಲ್ಲ ಅಲ್ಲೇ ಕೆಲಸ ಮಾಡ್ಕೊಂಡಿರೋದ್ರಿಂದ, ಸೊ ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಒಂದು 30-40 ಜನ ಸಿನಿಮಾ ಇಂಡಸ್ಟ್ರಿಯಲ್ಲಿ ಇದ್ದಾರೆ. ಎಲ್ಲ ತಂಡದಲ್ಲಿ ಸೇರಿದವರು ಆ್ಯಕ್ಚುಲಿ, ಎಲ್ಲ ಡಿಪಾರ್ಟ್ಮೆಂಟಲ್ಲೂ. ಸೊ ಚೆನ್ನೈ, ಹೈದ್ರಾಬಾದ್ ಎಲ್ಲ ಆ ಥರ ಹಂಗೆ ಇದ್ದು ಬಂದು. ಸೊ ನಮ್ಮ ಒಂದು ಹಿನ್ನೆಲೆ ಆ ಥರ ಬರೋದ್ರಿಂದ ಏನಾಯಿತು, ನಾನು ಡಿಗ್ರಿ ಓದಿ ಎಲ್ಲ ಮುಗಿದ ಮೇಲೂ ನನ್ನ ಮೈಂಡೆಲ್ಲ ಬರೀ ಸಿನಿಮಾ ಫೀಲ್ಡೇ ಬರ್ತಾ ಇರೋದು. ಸೊ ಆವಾಗ ಚಿಕ್ಕ ಡಿಗ್ರಿ ಮುಗೀತು, ಕಾಲೇಜೆಲ್ಲ ಮುಗಿದ ತಕ್ಷಣ ಎಲ್ಲ ಜಾಬ್ ಬಂದರೆ ನಮಗಿದ್ದಿದ್ದು ಸಿನಿಮಾ ಫೀಲ್ಡ್ ಅನ್ನೋದಕ್ಕೋಸ್ಕರ ನಮ್ಮ ಫಾದರ್ ಪ್ರಸಾದ್ ಲ್ಯಾಬಲ್ಲಿ ಸೇರಿಸಿದ್ರು. ಸೊ ಲ್ಯಾಬ್ ಟೆಕ್ನಿಷಿಯನ್ಸ್ ಅಂದರೆ ವ್ಯಾಲ್ಯೂ ಇರುತ್ತೆ ಅವಾಗೆಲ್ಲ. ಸೊ ಆ ಥರ ಹೋದ್ರು. ಬಟ್ ನನಗೆ ಅದು ಇಂಟ್ರೆಸ್ಟ್ ಇರೋಲ್ಲ. ನನ್ನದೆಲ್ಲ ಮೈಂಡೆಲ್ಲ ಅವಾಗಿಂದ ಕ್ಯಾಮ್ರಾ. ಯಾಕಂದ್ರೆ ನಮ್ಮ ಅಂಕಲ್ ಒಬ್ಬರು ಕ್ಯಾಮ್ರಾಮನ್ ಆದರು, ಮಿಕ್ಕಿದ್ದು ಅಸಿಸ್ಟೆಂಟಾಗಿ ಒಂದು 7-8 ಜನ, ಸೌಂಡಲ್ಲಿ ಒಂದು 6 ಜನ, ಈ ಥರ ಎಲ್ಲ ಲೈಟ್ಸು ಒಂದು 30 ಜನ ಹೇಳಿದಲ್ಲ ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಇರೋರು. ಸೊ ಆ ಥರ ಒಂದು ನಡೀತಾ ಇರುವಾಗ ನನಗೆ ಇದ್ದಿದ್ದೆಲ್ಲ ಕ್ಯಾಮ್ರಾ ಡಿಪಾರ್ಟ್ಮೆಂಟಲ್ಲಿ ಹೋಗಬೇಕು ಅಂತ. ಸೊ ನಮ್ಮ ಫಾದರ್ಗೆ ಹೇಳಿದೆ. ಆವಾಗ ಏನಂದರೆ ಲ್ಯಾಬ್ ಇತ್ತು. ಈಗ ತೋರಿಸ್ತೀನಿ, ಇದು ಕ್ಯಾಮ್ರಾ ತೋರಿಸ್ತೀನಲ್ವಾ. ಸೊ ಇದು ನೆಗೆಟಿವನ್ನ ಡೆವಲಪ್ ಮಾಡೋದು, ಪ್ರಿಂಟ್ ಮಾಡೋದೆಲ್ಲ ಒಂದು ಲ್ಯಾಬ್ ಪ್ರಾಸೆಸ್ ತುಂಬ ಇರೋದು ಆಗಿನ ಕಾಲಕ್ಕೆ. ನೀವು ಈಗ ನೋಡಿದ್ರೆ 1000 ಥಿಯೇಟ್ರು, 400 ಥಿಯೇಟ್ರ್ ರಿಲೀಸ್ ಅಂತೀವಿ. ಆವಾಗೆಲ್ಲ ನಿಮಗೆ ಒಂದು 40 ಪ್ರಿಂಟ್, 50 ಪ್ರಿಂಟ್ ಹಾಕಿದ್ರೆ ದೊಡ್ಡ ಸಿನಿಮಾ ಅಂದರೆ ಒಂದು 56 ಪ್ರಿಂಟ್
56 ಪ್ರಿಂಟನ್ನು ಒಂದು ಇಡೀ ನಮ್ಮ ಕರ್ನಾಟಕ ಎಲ್ಲ ಕಡೆ ಕಳಿಸ್ತೀವಿ. ದೊಡ್ಡ ಸಿನಿಮಾಗಳು, ಮಾಮೂಲು ಸಿನಿಮಾ ಅಂದರೆ ಒಂದು 20-18 ಪ್ರಿಂಟ್ ಆ ಥರ ಹಾಕೋರು. ಆವಾಗ ನಿಮ್ಗೆ ಗೊತ್ತಲ್ಲ, ರೀಲ್ ಚೇಂಜ್ ಮಾಡೋರು ಅಂತಾರೆ. ಒಂದು ಥಿಯೇಟ್ರ್, ಈಗ ಮೆಜೆಸ್ಟಿಕ್ ಥಿಯೇಟ್ರ್ ಅಂದರೆ 2 ಪ್ರಿಂಟು ಇಡೀ ಬೆಂಗಳೂರು ಸಿಟಿಗೆ. ಮೆಜೆಸ್ಟಿಕಲ್ಲಿ ಒಂದು ಸಿನಿಮಾ ಹಾಕ್ತಾರೆ, ಅಲ್ಲಿಂದ ಪ್ರಸನ್ನಾಗಿ ಒಂದು ಹಾಕ್ತಾರೆ, ಮತ್ತು ಇನ್ನೊಂದು ಕಡೆ ಹಾಕ್ತಾರೆ. ಸೊ 2 ಪ್ರಿಂಟ್ ಇಟ್ಕೊಂಡು ಶಿಫ್ಟ್ ಮಾಡ್ತಾರೆ. ಅಲ್ಲೇ ರೀಲ್ನ ಒಂದು 10 ಗಂಟೆಗೆ ಒಂದು ಶುರು ಮಾಡ್ತಾರೆ, 10 ಕಾಲಿಗೆ ಇನ್ನೊಂದು ಥಿಯೇಟ್ರ್ ಶುರು ಮಾಡ್ತಾರೆ, ಇನ್ನೊಂದು ಥಿಯೇಟ್ರಲ್ಲಿ 10:15. ಸೊ ಈ ರೀಲ್ ಇಲ್ಲಿ ಹೋಗುತ್ತೆ, ಆ ರೀಲ್ ಅಲ್ಲಿ ಹೋಗುತ್ತೆ, ಮತ್ತು ಇನ್ನೊಂದು ಬರುತ್ತೆ. ಸೊ ಈ ಥರ ಮಾಡೋರು, ರೊಟೇಷನ್ ಮಾಡಿಯೇ ಸಿನಿಮಾ ಆವಾಗಲ್ಲ. ಸೊ ಅದು ಆ ಥರ ಇರುವಾಗ ಏನಂದರೆ ನಿಮ್ಗೆ ಒಂದು ದೊಡ್ಡ ಸಿನಿಮಾ ಅಂದರೆ ಒಂದು 56 ಪ್ರಿಂಟ್ ಬರೋದು, ಅದಾದಮೇಲೆ ಒಂದು 60 ಪ್ರಿಂಟ್ ಬರೋದು ಇದೆ. ಹೈಯೆಸ್ಟ್ ಅಂದರೆ ಒಂದು 60-63 ಪ್ರಿಂಟ್ ಅನ್ನೋದು ದೊಡ್ಡ ಸಿನಿಮಾ ಲೆಕ್ಕ. ಯಾಕಂದ್ರೆ ಆವಾಗ ಒಂದೇ ಸತಿ BNC ಇದೆಲ್ಲ ಬಿಡೋರು ಬರ್ತಾ. ಸೊ ಹಿಂಗೆ ನಡ್ಕೊಂಡು ಬಂದಿರೋದು. ಲ್ಯಾಬಲ್ಲಿ ಸೇರಿಸೋರು. ನನಗೆ ಲ್ಯಾಬ್ ಅಂದರೆ ಇಂಟ್ರೆಸ್ಟ್ ಇತ್ತು, ಬಟ್ ಅಷ್ಟಕ್ಕಷ್ಟು ಇರೋಲ್ಲ. ಅದಾದಮೇಲೆ ಸ್ವಲ್ಪ ದಿವಸ ನೈಟ್ ಶಿಫ್ಟ್ ಅಂದರೆ ಹೋಗಲ್ಲ, ವಾಪಸ್ ಬಂದುಬಿಡ್ತೀನಿ, ನಮ್ಮ ಬ್ರದರ್ ಮನೇಲಿ ಹೋಗಿ ಮಲಗಿಬಿಡೋದು ಈ ಥರ ಎಲ್ಲ. ಸೊ ನಮ್ಮನೆ ಫಾದರ್ ಕೇಳಿದ್ರು ಏನು ವಿಷಯ ಅಂದರು. ಇಲ್ಲ, ನಾನು ಅಸಿಸ್ಟೆಂಟಾಗಿ ಹೋಗ್ತೀನಿ ಅಂದೆ. ದೆನ್ ಆನಂದ್ ಸಿನಿ ಸರ್ವಿಸ್ ಅಂತ ಚೆನ್ನೈಲಿರೋದು, ಅವರು ಶಾರದಾ ಎಂಟರ್ಪ್ರೈಸ್ ಅಂತ ಫಸ್ಟ್ ಇತ್ತು. ಆಮೇಲೆ ಆನಂದ್ ಸಿನಿ ಸರ್ವಿಸ್, ಈಗಲೂ ಆನಂದ್ ಸಿನಿ ಸರ್ವಿಸ್ ಇದೆ, ಹೈದ್ರಾಬಾದ್ ಇದೆ, ಫೇಮಸ್ ಅದು ಯೂನಿಟ್ ವಿಷಯದಲ್ಲಿ. ಅವ್ರ ಹತ್ರನೇ ಈ ಥರ ಕ್ಯಾಮ್ರಾಗಳೆಲ್ಲ ಸಿಕ್ಕಾಪಟ್ಟೆ ಇರೋದು, ಲೈಟಿಂದ ಹಿಡಿದು ಲೆನ್ಸಿಂದ ಹಿಡಿದು. ಸೊ ಅಲ್ಲಿ ಅಸಿಸ್ಟೆಂಟಾಗಿ ಸೇರಿಕೊಂಡು ಅಲ್ಲಿ ಸ್ವಲ್ಪ ದಿವಸ ಮಾಡ್ತಾಯಿದ್ದೆ. ತುಂಬ ಶಾರ್ಟ್ ಪೀರಿಯಡಲ್ಲೇ, ಯಾಕಂದ್ರೆ ನನಗೆ ಇಂಟ್ರೆಸ್ಟ್ ಅದರಲ್ಲೇ ಇರೋದ್ರಿಂದ ಏನು ಮಾಡೋದ್ರಿಂದ ಒಂದು 6 ತಿಂಗಳು ಅಪ್ರೆಂಟಿಸಾಗಿ ಒಂದು 3 ತಿಂಗಳಿದ್ದೆ, ಮತ್ತು ಒಂದು 6-7 ತಿಂಗಳು ಅಸಿಸ್ಟೆಂಟಾಗಿ ಹೋದೆ, ಸೆಕೆಂಡ್ ಅಸಿಸ್ಟೆಂಟು. ಅದಾದಮೇಲೆ ಫಸ್ಟ್ ಅಸಿಸ್ಟೆಂಟಾಗಿ ಇಮಿಡಿಯೇಟ್ಲಿ ಚಾನ್ಸ್ ನನಗೆ ಒನ್ ಇಯರ್ಗೆಲ್ಲ ಬಂದುಬಿಟ್ಟೆ. ಕ್ಯಾಮ್ರಾ ಅಟೆಂಡರ್ ಅಂದರೆ ಫೋಕಸ್ ಪುಲ್ಲರ್ ಅಂತ ಮಾಡ್ತೀವಿ, ಕ್ಯಾಮ್ರಾಮ್ಯಾನ್ ಅಲ್ಲ, ಆ ಥರ. ಆಗ ನಾನು ಅಸಿಸ್ಟೆಂಟಾಗಿ ಇರುವಾಗ ಮಾಡಿರೋ ಫಸ್ಟ್ ಸಿನಿಮಾನೇ ನಮ್ದು ಇಲ್ಲಿ ಕರ್ನಾಟಕದಲ್ಲಿ ಪ್ರೇಮಲೋಕ ಅಂತ ಮಾಡಿದ್ದು. ಗೆಲುವೆ ಒಂದು ಕೇಳ್ತೀನಿ, ಇಲ್ಲ ಅಂದೆ ಕೊಡ್ತೀಯಾ. ಪ್ರೇಮಲೋಕಕ್ಕೆ ಅಸಿಸ್ಟೆಂಟಾಗಿ ಬಂದಿದ್ದೆ ನಾನು ಆ್ಯಕ್ಚುಲಿಗೆ, ಅಂದರೆ ಕ್ಯಾಮ್ರಾಗೆ ಸೆಕೆಂಡ್ ಅಸಿಸ್ಟೆಂಟ್. ನಮ್ಮ ಗುರುಗಳೊಬ್ರು ಆಚಾರ್ಯ ಅಂತ ಇದ್ರು, ಅವರು ಫಸ್ಟ್ ಅಸಿಸ್ಟೆಂಟು, ನಾನು ಸೆಕೆಂಡ್ ಅಸಿಸ್ಟೆಂಟು. ಅಲ್ಲಿ ಬಂದು ನಾವು ಇಲ್ಲಿ ಬಂದು ಆವಾಗ ನೀವು ಇದೇ ಕ್ಯಾಮ್ರಾ A3 ಅಂದರೆ ಈ ಕ್ಯಾಮ್ರಾ ಬಂದ್ಬಿಟ್ಟು ಅವಾಗ ನಿಮಗೆ ಹೈ ಸ್ಪೀಡ್ ಹೋಗೋ ಕ್ಯಾಮ್ರಾ, ಈಗ ಹಿಂದೆ ಏನು ನೋಡ್ತಿರೋ ಸ್ಲೋ ಮೋಷನ್ ಹೋಗೋ ಕ್ಯಾಮ್ರಾ. ಸೊ ಅದಕ್ಕೆ ನಮ್ಮ ಪ್ರೇಮಲೋಕ ಟೈಮಲ್ಲಿ ರವಿ ಸಾರ್ದು ಈ ಮೋಜುಗಾರ ಸಾಂಗ್ ಎಲ್ಲ ಬಂತಲ್ಲ, ಸೊ ಅದರಲ್ಲಿ ಗ್ಲಾಸ್ ಬ್ರೇಕಿಂಗು ಅವೆಲ್ಲ ಬರುತ್ತೆ. ಸೊ ಅದಕ್ಕೆ ಈ ಕ್ಯಾಮ್ರಾ ತೊಗೊಂಡ್ರು. ಆವಾಗ ಫಸ್ಟ್ ಬಂದು ನಮ್ಮಲ್ಲಿ 2C ಕ್ಯಾಮ್ರಲ್ಲಿ ಶೂಟ್ ಮಾಡಿದ್ರು ಆ ಕ್ಯಾಮ್ರಾ, ಪ್ರೇಮಲೋಕ 2C ಅಂತ. ಇದರದ್ದು ಕೆಳಗಡೆ ವರ್ಷನ್ ಆವಾಗ ಇದ್ದಿದ್ದು ಅದನ್ನೇ. ಫಸ್ಟ್ ಮಿಚೆಲ್ ಅಂತ ಬಂತು, ಮಿಚೆಲ್ ಆದಮೇಲೆ A3 2C ಎಲ್ಲ ಬರೋದು, ಅದರಲ್ಲಿ ಶೂಟ್ ಮಾಡಿದ್ರು. ಹೈ ಸ್ಪೀಡ್ಗೆ ಮಾತ್ರ ಸ್ಪೆಷಲಾಗಿ ಇದನ್ನು ತೊಗೊಂಡ್ರು ಈ ಕ್ಯಾಮ್ರಾ. ಅದು ನಾವು ಅಸಿಸ್ಟೆಂಟಾಗಿ ಬಂದ್ವಿ. ಸೊ ಅದು ಮುಗೀತು ಅಲ್ಲಿ. ಆಮೇಲೆ ಚೆನ್ನೈಯಲ್ಲಿ ಶೂಟ್ ಮಾಡಿದ್ರು. ನೈಟ್ ಎಫೆಕ್ಟ್ ಸಾಂಗ್ ಒಂದು ಬಂತಲ್ಲ, ಬೈಕೆಲ್ಲ ಇಟ್ಕೊಂಡು, ಯಾರು ಇವನು ಈ ಮನ್ಮಥನು ಅನ್ನೋದು ಚೆನ್ನೈಯಲ್ಲಿ ಶೂಟ್ ಮಾಡಿದ್ದು. ಆವಾಗ ರವಿ ಸರ್ ಮದುವೆ ಆಗಿ ಒಂದು 3 ತಿಂಗಳೇನು ಆ ಟೈಮಲ್ಲಿ ಆ ಸಾಂಗ್ ಶೂಟ್ ಮಾಡ್ತಾ ಇದ್ದಿದ್ದು. ನಾವು ಆವಾಗ ಅಸಿಸ್ಟೆಂಟ್ ಆದರೆ ಈ ಕ್ಯಾಮ್ರಾ ಬಂದು ಸ್ಪೆಷಲಿ ಫಾರ್ ಹೈ ಸ್ಪೀಡ್ ಅಂತ ಹೋಗಿತ್ತು, ನಾನು ಅಸಿಸ್ಟೆಂಟಾಗಿ ಹೋಗಿದ್ದೆ. ಸೊ ಹಂಗೆ ಜರ್ನಿ ಸ್ಟಾರ್ಟ್ ಆಗಿ ಅದಾಗಿ ಏನಾಯ್ತು ಅಂದರೆ ನೆಕ್ಸ್ಟ್ ರಣಧೀರ ಮಾಡಿದ್ರು. ರಣಧೀರಕ್ಕೆ ಪರ್ಟಿಕ್ಯುಲರ್ಲಿ ಇದೇ ಬೇಕು ಅಂತ ಹೇಳಿ ಈ ಸಿನಿಮಾದಲ್ಲೇ ಶೂಟ್ ಮಾಡಿದ್ದು ಈ ಕ್ಯಾಮ್ರಾ ಅಂದರೆ ಇದಲ್ಲ, A3 ಲೈಕ್ A3 ಕ್ಯಾಮ್ರಾ ನಾವು ಶೂಟ್ ಮಾಡಿದ್ದು ಅದರಲ್ಲಿ. ಆವಾಗ ಏನಂದರೆ ನಮ್ಮ ಗುರುಗಳ ಬಂದವರು ಏನು ಮಾಡೋರು ಅಂದರೆ ನನಗೆ ಚಾನ್ಸ್ ಕೊಟ್ಬಿಟ್ಟು ನೀನೇ ಮಾಡ್ತಾ ಇರೋ ಅಂದ್ಬಿಟ್ಟು ಅವರು ನನಗೆ ಫೋಕಸಿಂಗ್ ಎಲ್ಲ ಬಿಟ್ಬಿಡೋರು ಧೈರ್ಯವಾಗಿ. ಸೊ ಅದು ಒಂದು ನನಗೆ ಒಂದು ಆಸೆ ಇದಾಗಿ ನಾನೇ ಫಾಸ್ಟಾಗಿ ಕೆಲಸ ಕಲ್ತ್ಕೊಂಡು ಅಲ್ಲಿಂದ ಫಾಸ್ಟ್ ನಾನೇ ಅಸಿಸ್ಟೆಂಟಾಗಿ ಮಾಡ್ತಾಯಿದ್ದೆ. ಸೊ ವಿತಿನ್ 1 ಇಯರ್ ಕ್ಯಾಮ್ರಾ ಅಸಿಸ್ಟೆಂಟ್ ಆದ್ವಿ. ಫಸ್ಟ್ ಅಸಿಸ್ಟೆಂಟ್ ಆಗಿ ನನಗೆ ಒಂದು ಬಣ್ಣದ ಗೆಜ್ಜೆ, ಇಲ್ಲಿಗೆ ಒಂದು ಕ್ಯಾಮ್ರಾ ಒಂದು ಶೆಡ್ಯೂಲ್ ನಾನು ಬಂದು ವರ್ಕ್ ಮಾಡಿದೆ. ಸೊ ನಾನು ಇನ್ಚಾರ್ಜ್ ಆಗಿ ಬಂದು ವರ್ಕ್ ಮಾಡಿ ಹೋದ್ವಿ. ಅದಾದಮೇಲೆ ನಾನು ಸೀನಿಯರ್ಸ್ ಒಂದು 3 ಇಯರ್ಸ್ ವರ್ಕ್ ಮಾಡಿದೆ, ಎಲ್ಲ ಆಯಿತು. ಕೊನೆಯಲ್ಲಿ ಮಧು ಸರ್ ನಮ್ಗೆ ಆವಾಗ ಮಧುಸೂದನ್ ಕ್ಯಾಮ್ರಾಮನ್ ಗೊತ್ತಿರುತ್ತೆ, ಆವಾಗ ಪ್ರೇಮಲೋಕ ರಣಧೀರೆಲ್ಲ ಮಾಡಿದವರು ಮಧುಸೂದನ್ ಸರ್. ಅವರು ಒನ್ ಆಫ್ ದ ಗುರುಗಳು, ಆ್ಯಕ್ಚುಲಿ ಮೇನ್ ಗುರು ಅಂದರೆ ನನಗೆ ಅವರೇ ಹೇಳ್ಕೋಬೇಕು ನಾವು. ಅದಾದಮೇಲೆ ನಾವು ಅಲ್ಲಿ ಶೂಟಿಂಗ್ ಮಾಡ್ತಾ ಅಸಿಸ್ಟೆಂಟ್ ಆಗಿದ್ದೆಲ್ಲ ಆಯ್ತಲ್ಲ. ಸೊ ಅಲ್ಲಿ ಕ್ಯಾಮ್ರಾ ಲೆನ್ಸ್ ಬಿಟ್ಬಿಟ್ಟೆ ಒಂದ್ಸತಿ ಕೆಲಸ. ಆವಾಗ ಇವ್ರು ಕೇಳಿದ್ರು, ಮಧು ಸರ್ ನನಗೆ ಫೋನ್ ಮಾಡಿ ಈ ಥರ ಇಲ್ಲಿ ಈಶ್ವರಿ ಪ್ರೊಡಕ್ಷನ್ಸ್ ಕ್ಯಾಮ್ರಾ ತೊಗೊಳ್ತಾರೆ, ನೀವು ಇಂಟ್ರೆಸ್ಟ್ ಇದ್ದರೆ ಬರ್ತೀರಾ ಅಂದರು. ಆಯಿತು ಸರ್ ಬರ್ತೀನಿ ಅಂತ. ಅಲ್ಲಿಂದ ನಮ್ಮ ಜರ್ನಿ ಇಲ್ಲಿ 90s ಕ್ಯಾಮ್ರಾಗೆ ಇಲ್ಲಿ ಬೆಂಗಳೂರಿಗೆ ಬಂದೆ, ಮೆಡ್ರಾಸ್ ಬಿಟ್ಟು. ಅಂದರೆ ಫ್ಯಾಮಿಲಿ ಅಲ್ಲಿರೋರು, ನಾನು ಇಲ್ಲಿ ಬಂದು ಅಸಿಸ್ಟೆಂಟಾಗಿ ಕೆಲಸ ಮಾಡಿಕೊಂಡು. ಸೊ 90 ರವಿ ಸರ್ ಒಂದು ಇದೇ ಥರ ಹೊಸ ಕ್ಯಾಮ್ರಾ ತೊಗೊಂಡ್ರು, ಅಡ್ವಾನ್ಸ್ಡ್ ಕ್ಯಾಮ್ರಾ ವಿತ್ ಮಾನಿಟರ್ ಬರೋದು ಆವಾಗಲೇ. ಸೊ ನೆಗೆಟಿವಲ್ಲಿ ಮಾನಿಟರ್ ಬಂದ 2ನೇ ಕ್ಯಾಮ್ರಾ ಇಲ್ಲಿ ನಮ್ಮಲ್ಲಿ ಆವಾಗ ಇಂಡಿಯಾಗೆ ಆ ಕ್ಯಾಮ್ರಾ ರವಿ ಸರ್ ತೊಗೊಂಡಿದ್ರು. ಮಾನಿಟರ್ ಅಂದರೆ ಬಾಕ್ಸ್ ಹಾಕ್ಕೊಂಡು ಇಲ್ಲಿ ನೋಡೋರು. ಸೊ ಆ ಥರ ಅಂದರೆ ಚಿಕ್ಕ ಮಾನಿಟರ್, ಆನ್ಬೋರ್ಡ್ ಮಾನಿಟರೆಲ್ಲ ಬರೋದಿಲ್ಲ. ಸೊ ಅಲ್ಲಿಂದ ಕ್ಯಾಮ್ರಾ ಕನೆಕ್ಷನ್ ಕೊಟ್ಟು ಇಲ್ಲಿ ಕೊಟ್ಟರೆ ಬರೋದು. ಸೊ ಆ ಥರ ಒಂದು ಕ್ಯಾಮ್ರಾ ಇತ್ತು, ಅದಕ್ಕೆ ಅಸಿಸ್ಟೆಂಟಾಗಿ ಬಂದಿವಿ.
ಸೊ ಅಲ್ಲಿ ನನ್ನ ಜರ್ನಿ ಸ್ಟಾರ್ಟ್ ಆಗಿ ಒಂದು 4 ಇಯರ್ಸ್ ವರ್ಕ್ ಮಾಡ್ತಾ ಇದ್ದೆ ಅಸಿಸ್ಟೆಂಟ್ ಆಗಿ ಈಶ್ವರಿಯಲ್ಲೇ. ಸೊ ನಾನು ಈ ಮಟ್ಟಕ್ಕೆ ಬೆಳೆದ ಮೇಯ್ನ್ ಕಾರಣ ಏನಂದರೆ ನಮ್ಮ ಈಶ್ವರಿ ಸಂಸ್ಥೆ, ರವಿಚಂದ್ರನ್ ಸರ್ಗೆ ಥ್ಯಾಂಕ್ಸ್ ಹೇಳಬೇಕು, ಜೊತೆಯಲ್ಲಿ ಮಧುಸೂದನ್ ಸರ್. ಸೊ ಹಿಂಗೆ ನಮ್ಮ ಜರ್ನಿ ಕ್ರಿಯೇಟ್ ಆಗಿ ಎಲ್ಲ ಬಂದು ಕೊನೆಯಲ್ಲೇ ಅಲ್ಲಿ ಅಸಿಸ್ಟೆಂಟ್ ಆಗಿರುವಾಗ ಸೀತಾರಾಮ್ ಸರ್, ನಿಮಗೆ ಗೊತ್ತು, ರವಿ ಸರ್ ಹತ್ರ ಪರ್ಮನೆಂಟ್ ಕ್ಯಾಮ್ರಾಮನ್ ಅವರು, GSC ಸೀತಾರಾಮ್ ಅಂತ, ಅವ್ರನ್ನೂ ನನ್ನ ಗುರುಗಳಂತ ಭಾವಿಸ್ತೀನಿ. ಯಾಕಂದರೆ ಅಲ್ಲಿ ನಾವು ವರ್ಕ್ ಮಾಡ್ತಾ ಇರುವಾಗ ಹಳ್ಳಿ ಮೇಷ್ಟ್ರು ಸಿನಿಮಾ ಒಂದು ಅಸಿಸ್ಟೆಂಟ್ ಆಗಿ ಮಾಡ್ತಾ ಇದ್ದು. ಆ ಟೈಮಲ್ಲಿ ಪ್ರತಾಪ್ ಅಂತ ಕ್ಯಾಮ್ರಾಮನ್ ಇರೋರು, ತೆಲುಗುನವರು, ಅವರು ಬ್ಯುಸಿ ಅನ್ನೋರು ಯಾವಾಗ ಬರಲ್ಲ. ಆ ಟೈಮಲ್ಲಿ ಸೀತಾರಾಮ್ ಅವ್ರನ್ನ ಕ್ಲಾಶಿಗೆ ಕಳಿಸಿದ್ರು ನಮಗೆ. ಸೊ ಅಲ್ಲಿ ಮೆಸ್ಟ್ ಶೂಟಿಂಗ್ ಸೀತಾರಾಮ್ ಅವ್ರು ಕ್ಲಾಶ್ ಬಂದರು, ಕ್ಲಾಶ್ ವರ್ಕ್ ಮಾಡ್ತಾ ಇದ್ರು. ನಮಗೂ ಇಂಟ್ರೆಸ್ಟ್ ಆಗಿರೋರು, ಲೈಟಿಂಗ್ ಸ್ಕೀಮ್ ಎಲ್ಲ ಇಷ್ಟ ಆಯಿತು, ಎಲ್ಲ ಆಯಿತು, ಖುಷಿ ಆಯ್ತೀವಿ. ನಾನು ರವಿ ಸರ್ ಎಲ್ಲ ವರ್ಕ್ ಮಾಡುವಾಗ ಸಿನಿಮಾ ಮುಗೀತು, ಎಲ್ಲ ಆಯಿತು. ಅದಾದಮೇಲೆ ಗುರುಬ್ರಹ್ಮ ಅಂತ ಒಂದು ಸಿನಿಮಾ, ಕಬೀರ್ ಲಾಲ್ ಕ್ಯಾಮ್ರಾಮನ್ ಅದಕ್ಕೆ. ಸೊ ನಮ್ಮದೇ ಕ್ಯಾಮ್ರಾ, ನಾವು ವರ್ಕ್ ಮಾಡ್ತಾ ಇದ್ವಿ. ಒಂದೂವರೆ ಟೈಮಲ್ಲಿ, ಬ್ರೇಕ್ ಟೈಮಲ್ಲಿ ರವಿ ಸಾರು ನೆಕ್ಸ್ಟ್ ಗೋಪಿಕೃಷ್ಣ ಅಂತ ಒಂದು ಸಿನಿಮಾ ಸ್ಟಾರ್ಟ್ ಮಾಡಬೇಕಾಗಿತ್ತು. ಇವತ್ತಿಂದ ನಿಮಗೆ ಶಿಫ್ಟ್ ಎಲ್ಲಿಗೆ? ಆ ಸಿನಿಮಾಗೆ ಕೇಳೋರು, ಏನು ಮಾಡೋಣ ಕಣೋ, ಯಾರನ್ನ ಇಟ್ಕೊಳ್ಳೋದು, ಈಗ ನೆಕ್ಸ್ಟ್ ಕ್ಯಾಮ್ರಾಮನ್ ಬರಬೇಕು. ಪ್ರಸಾದ್ ಬಾಬು ಬ್ಯುಸಿ ಇದ್ದರು, ರೆಗ್ಯುಲರ್ ಮಾಡೋರೆಲ್ಲ ಬ್ಯುಸಿ ಇದ್ದಾರೆ, ಏನು ಮಾಡೋದು ಅಂದರೆ ನಾನು ಚಿಕ್ಕ ಸಜೆಷನ್ ಬಂದರು, ಸರ್ ಸೀತಾರಾಮ್ ಸರ್ನ ಟ್ರೈ ಮಾಡೋಣ ಸರ್, ಯಾಕಂದ್ರೆ ನಮ್ಮ ಒಂದು ವರ್ಕ್ ಮಾಡಿದ್ರು ಅಂದೆ. ನಾವು ಅಲ್ಲಿ ಹೇಳಿ ಮಾತಾಡೋದಕ್ಕೂ ರವಿ ಸಾರು ಸೀತಾರಾಮ್ ಟ್ರೈ ಮಾಡಿ ಅಂತ ಹೇಳಿದ್ರು ಅವರು. ನಾನು ಟ್ರೈ ಮಾಡ್ತೀನಿ ಅಂತ ಹೇಳೋದಕ್ಕೂ ಎಲ್ಲ ಮಾಡೋದು ಸೀತಾರಾಮ್ ಅವರೇ ಫೋನ್ ಮಾಡಿದ್ರು. ಬೆಂಗಳೂರು ಬಂದಿದ್ರು ಯಾವುದೋ ಒಂದು ಇದಕ್ಕೆ, ಮೈಸೂರು ಕ್ಲಾಶ್ ಮಾಡೋಕ್ಕೆ ಹೋಯ್ತಂತ ಶೂಟಿಂಗ್ಗೆ. ಸೊ ನಮ್ಮ ಈಶ್ವರಿ ಆಫೀಸ್ ಬಂದು ಫೋನ್ ಮಾಡಿದರೆ ನನ್ನ ಕೇಳಿದ್ರು, ಅವ್ರು ಕಂಟ್ರೋ ಆದರು. ಸರಿ ಫೋನ್ ಮಾಡಿದ್ರು, ನಾನು ಹೋಗಿ ಮಾತಾಡಿದೆ, ಹಿಂಗಿದ್ರೆ ಬನ್ನಿ ಸರ್ ಅಂದೆ. ಬಂದರು, ಅಲ್ಲಿಂದ ಬಂದ ತಕ್ಷಣ ಜಾಯ್ನ್ ಆದರು. ಸೊ ಅಲ್ಲಿಂದ ಗೋಪಿಕೃಷ್ಣದಿಂದ ಸೀತಾರಾಮ್ ಸರ್ ಪರ್ಮನೆಂಟ್ ರವಿ ಸಾರ್ಗೆ. ಸೂತ್ರ ನೀನು, ಪಾತ್ರ ನಾನು. ಗೋಪಿಕೃಷ್ಣ ಶೂಟಿಂಗಿಂದ ಸೀತಾರಾಮ್ ಸರ್ ಅಲ್ಲಿ ಅನ್ಎಕ್ಸ್ಪೆಕ್ಟೆಡ್ ಬಂದರು, ಅವ್ರು ಹಾಕಾದ್ರು. ಸೊ ನಮಗೇನಾಯ್ತು ಅಂದರೆ ಸೀತಾರಾಮ್ ಸಾರು ಇನ್ನೂ ಸ್ವಲ್ಪ ಕ್ಲೋಸ್ ಆದರು ನಮಗೆ. ಆ್ಯಕ್ಚುಲಿ ನಮ್ಮ ಒಂದು ಬ್ರದರ್ಸ್ ಥರನೇ ಟ್ರೀಟ್ ಮಾಡ್ಕೊಳ್ಳೋರು. ಸೊ ಅವ್ರ ಜೊತೆಲಿ ವರ್ಕ್ ಮಾಡೋದು ಇನ್ನೂ ನಮಗೆ ತುಂಬ ಖುಷಿ ಆಯಿತು. ಯೂಶ್ವಲಿ ನಮ್ದು ಏನಾಯ್ತು ಅಂದರೆ ಮಧು ಸರ್ ಇರುವಾಗಲೇ ನಾವು ಶಾಂತಿ ಕ್ರಾಂತಿ, ರಣಧೀರ ಇದೆಲ್ಲ ವರ್ಕ್ ಮಾಡುವಾಗ ಅದು ಒಂಥರ ಇಂಟ್ರೆಸ್ಟಿಂಗ್ ವರ್ಕ್ ಇರೋದು. ಶಾಂತಿ ಕ್ರಾಂತಿ 4 ಲ್ಯಾಂಗ್ವೇಜ್ ರವಿ ಸರ್ ಆವಾಗಿನ ಕಾಲ ಮಾಡುವಾಗ ಮಧ್ಯರಾತ್ರಿಲಿ ಹೈವೇ ರಸ್ತೆಲಿ ಒಂಟಿ ಹುಡುಗೆ ಸಂಗತಿ ವಿಧಿ ಅರ್ಧರಾತ್ರಿలో ಇಂಥ ಊರಿలో गुंडों के आगे एक लड़की में खड़ी आई क्यों यहाँ तुणयारुम बंदಯ್ಯ ಹೆಂಗಂದ್ರೆ ನಮಗೆ ಪ್ರತಿ ದಿವಸ ಒಂಥರ ಅವರು ಅಲ್ಲಿ ಹೋಗಿ ಕೆಲಸ ಮಾಡಬೇಕು ಅನ್ನೋ ಒಂದು ಕ್ಯೂರಿಯಾಸಿಟಿ ಸಿಗುತ್ತೆ. ಎವ್ರಿ ಮಂತ್ ಒಂದು 15 ಡೇಸ್ ಶೂಟಿಂಗ್ ಮಾಡ್ತೀವಿ, 15 ದಿವಸ ವಾಪಸ್ ಚೆನ್ನೈ ಹೋಗ್ಬಿಡ್ತೀವಿ, ಈ ಥರ ಇದ್ದಿದ್ದು. ಸೊ ಅದು ನಮಗೆ ಹೆಂಗೆ ಆಗ್ತಾಯಿತ್ತು ಅಂದರೆ ಯಾವಾಗ ಶೂಟಿಂಗ್ ಇರ್ತಾರೆ ಅನ್ನೋ ಥರ ಅನಿಸ್ಬಿಡೋದು. ಇಯರ್ ಒಂದೂವರೆ ವರ್ಷ 2 ವರ್ಷ ಶೂಟಿಂಗ್ ಅದು. ಎವ್ರಿ ಮಂತ್ 15 ಡೇಸ್, ಯಾಕಂದ್ರೆ 4 ಲ್ಯಾಂಗ್ವೇಜ್, ರಜನಿ ಸರ್ ಡೇಟ್ ಕೊಡಬೇಕು, ನಾಗಾರ್ಜುನ್ ಡೇಟ್ ತೊಗೋಬೇಕು, ಜೋಗಿ ಚಾವ್ಲಾ ಡೇಟು. ಸೊ ಇವೆಲ್ಲ ಹೊಂದ್ಕೊಂಡು ಮಾಡಬೇಕಂದ್ರೆ ಇಷ್ಟು ಟೈಮ್ ತೊಗೊಳೋದು ಅವ್ರಿಗೆ. ಸೊ ಹಂಗೆ ಮಾಡ್ತಾ ಬಂದಿದೆ ಇದು. ನಮಗೆ ಯಾವಾಗ ಶೂಟಿಂಗ್ ಇರುತ್ತೆ ಅಂತ ಆಸೆ ಪಡ್ತೀವಿ, ಯಾಕಂದ್ರೆ ಶೂಟಿಂಗ್ ಇಲ್ಲ ಅಂದರೆ ನಮ್ಗೆ ಬೋರ್ ಹೊಡೆಯುತ್ತೆ. ಯಾಕಂದ್ರೆ ಆ ಥರ ಒಂದು ಇಂಟ್ರೆಸ್ಟಿಂಗ್ ಕೆಲಸ ಮಾಡಿದೆ ಸಿನಿಮಾ ಅದು. ನಾನು ಈ ಲೆವೆಲ್ಗೆ ಬಂದಿರೋದು ಯಾವಾಗಲೇ ಹೇಳಿದ್ದು, ರವಿ ಸಾರ್ ಬಗ್ಗೆ ಹೇಳೋದಕ್ಕೂ ಈಶ್ವರಿ ಬ್ಯಾನರ್ ಬಗ್ಗೆ ಹೇಳೋದಕ್ಕೆ ರೀಸನ್ ಏನಂದರೆ ಅದು ಒಂದು ಸಿನಿಮಾ ಮೂಲ ಕಾರಣ, ಶಾಂತಿ ಕ್ರಾಂತಿ. ಯಾಕಂದರೆ ಆ ಥರ ಒಂದು ಸಿನಿಮಾ ಇನ್ನೂ ಯಾರು ಮುಂದಕ್ಕೆ ಮಾಡ್ತಾರೋ ಏನೋ ಗೊತ್ತಿಲ್ಲ. ಈಗ ಎಷ್ಟೋ ಸಿನಿಮಾಗಳು ಬರ್ತಾ ಇದೆ, ನಾವು ಇನ್ನೊಂದು ಸಿನಿಮಾ ಬಗ್ಗೆ ಕಮೆಂಟ್ ಮಾಡಬಾರ್ದು. ಬಟ್ ಶಾಂತಿ ಕ್ರಾಂತಿ ಅನ್ನೋ ಒಂದು ಸಿನಿಮಾ ಮತ್ತೆ ಮಾಡೋದು ರವಿ ಸಾರೇ ಮತ್ತೆ ಟ್ರೈ ಮಾಡಿದ್ರು ಕೂಡ ಅವರಿಗೆ ಮಾಡ್ತಾರ ಅನ್ನೋದು ಅವರೇ ಯೋಚನೆ ಮಾಡ್ತಾರೆ. ಆ ಥರ ಒಂದು ಸಿನಿಮಾ ಕಲ್ಪನೆ ಮಾಡ್ಕೊಳ್ಳದೆ ಆಗದೇ ಇರೋ ಒಂದು ಸಿನಿಮಾ ಅದು. ತುಂಬ ಇದೆ ಸರ್. ಆ್ಯಕ್ಚುಲಿ ಅದೇ ನಾನು ಇವಾಗ ಅಸಿಸ್ಟೆಂಟಾಗಿ ಕೆಲಸ ಮಾಡ್ತಾ ಇದ್ದಲ್ಲಿ ನಮಗೆ ಹೆಂಗೆ ಫ್ರೀಡಮ್ ಇರುತ್ತೆ ಅಂದರೆ, ಅಲ್ಲಿ ನಾನು ಒಬ್ಬ ಅಸಿಸ್ಟೆಂಟ್ ಅಂತ ನಾನು ಟ್ರೀಟ್ ಮಾಡಲ್ಲ ರವಿ ಸಾರು. ಯಾವತ್ತಾದ್ರೂ ಏನೇ ಆದ್ರೂ ನಾನು ಅವ್ರ ಜೊತೆಲಿ ಇರೋ ಥರ ಒಂದು ಪರ್ಸನಲ್ ಅಸಿಸ್ಟೆಂಟ್ ಥರ ಟ್ರೀಟ್ ಮಾಡಿಕೊಂಡು ಎಲ್ಲ ವಿಷಯಕ್ಕೂ ನನ್ನ ಕರೀತಾರೆ. ಒಂದು ಡೈರೆಕ್ಷನ್ ಡಿಪಾರ್ಟ್ಮೆಂಟಲ್ಲೂ ಇನ್ಕ್ಲೂಡ್ ಮಾಡ್ಕೊಳ್ತಾರೆ, ಪ್ರೊಡಕ್ಷನ್ಗೂ ಇನ್ಕ್ಲೂಡ್ ಮಾಡ್ಕೊಳ್ತಾರೆ. ಆ ಥರ ಬ್ಯಾನರಲ್ಲಿ ನಾವು ಬೆಳೆದು ಬಂದಿರೋದು. ಸೊ ಆ್ಯಕ್ಚುಲಿ ನೀವು ಹೇಳಿದ್ರೆ 3,000 ಜನ ಮಕ್ಕಳನ್ನ ಇಟ್ಕೊಂಡು ಒಂದು ಪ್ಯಾಲೇಸಲ್ಲಿ ಶೂಟಿಂಗ್ ಮಾಡ್ತಾ ಇದ್ದಿದ್ದು. 3,000 ಜನ ಮಕ್ಕಳು, ಇಡೀ ಈಗ ಬೆಂಗಳೂರು ಸಿಟಿಲಿರೋ ಸ್ಕೂಲ್ ಮಕ್ಕಳೆಲ್ಲ ಕರ್ಕೊಂಡ್ಬಂದು ಶೂಟಿಂಗ್ ಮಾಡಿದ್ದು. ಅದೇ ಹೇಳಿಲ್ವಾ, ಆ ಥರ ಒಂದು ಸಿನಿಮಾ ಇನ್ನು ಮುಂದೆ ಕಲ್ಪನೆಯಲ್ಲೂ ಮಾಡ್ಕೊಳ್ಳೋಕೆ ಕಷ್ಟ. ಯಾಕಂದರೆ ಈಗ ಬೇಕಾದ್ರೆ CGಯಲ್ಲಿ ನಾವು 1,000 ಜನ ಇಟ್ಬಿಟ್ಟು 10,000 ಜನ ತೋರಿಸ್ಬೋದು, ಎಲ್ಲ ಮಾಡ್ಬೋದು. ರಿಯಾಲಿಟಿಕಾಗಿ ಮಾಡಬೇಕಂದ್ರೆ ತುಂಬ ಕಷ್ಟವಾದ ಒಂದು ಸಿನಿಮಾ. CG ಎಲ್ಲ ಏನಿಲ್ಲ, CG ಬರೋದು, ಬಟ್ ಅಷ್ಟು ಕಷ್ಟ ಇಲ್ಲ, ಎಲ್ಲೋ 1-2 ಮಾಡ್ತಾರಲ್ಲ. ಸೊ 3,000 ಜನ ಇಟ್ಕೊಂಡು ಶೂಟಿಂಗ್ ಮಾಡೋದಂದರೆ ತುಂಬ ಕಷ್ಟ, ನೀವು ನಂಬಲ್ಲ. ಅದಕ್ಕೆ ಏನಂದರೆ ಈಶ್ವರಿ ಬ್ಯಾನರ್ ಅಂತ ನಾವು ಅಷ್ಟು ಹೆಮ್ಮೆಯಿಂದ ಹೇಳ್ಕೊಳ್ಳೋಕೆ ರೀಸನ್ ಏನಂದರೆ, ಬೆಳಗ್ಗೆ 8 ಗಂಟೆಗೆ ಸ್ಕೂಲಿಂದ ಹುಡುಗರನ್ನ ಕರ್ಕೊಂಬರ್ತಾರೆ, 8-8:30 ಬರ್ತಾರೆ, 9 ಗಂಟೆ ಹುಡುಗರು ಬರ್ತಾರೆ. ಒಂದು 20-30 ವ್ಯಾನ್, 3,000 ಅಂದರೆ ನೀವು ನೋಡ್ಕೊಳ್ಳಿ, ಮಿನಿಮಮ್ ಒಂದು 50 ವ್ಯಾನ್ ಆದರೂ ಬೇಕು ಬರೋದು. ಮತ್ತು ಇನ್ನೊಂದು ದೊಡ್ಡ ಬಸ್ ಬರೋದೆಲ್ಲ ತುಂಬ. ಮಕ್ಕಳು ಬಂದ ತಕ್ಷಣ ಪ್ರತಿಯೊಬ್ಬ ಮಕ್ಕಳಿಗೂ ನೀವು ಇಳಿದ ತಕ್ಷಣವೇ ಬಿಸ್ಕೆಟು ಹಾಲು ಕೊಡೋರು. ಅದಾದಮೇಲೆ ಒಂದು 10-11 ಗಂಟೆಗೆ ಎಲ್ಲರಿಗೂ ಜ್ಯೂಸು, ಮತ್ತು ಮಧ್ಯಾಹ್ನ ಊಟ.
ಮತ್ತೆ ಸಾಯಂಕಾಲ ಹೋಗುವಾಗ 3 ಗಂಟೆಗೆ ಒಂದು ಬಿಸ್ಕೆಟು ಟೀ ಹಾಲು ಕೊಡೋದು, ಸಂಜೆ ಹೋದ ತಕ್ಷಣ ಎಲ್ಲರ ಕೈಯಲ್ಲೂ ಒಂದು ಬಿಸ್ಕೆಟ್ ಕೊಟ್ಕೊಳ್ತೀವಿ. ಈ ಥರ ಒಂದು ನಿಯರ್ಲಿ ಒಂದು 20 ದಿವಸ ಶೂಟಿಂಗ್ ಮಾಡೋರು ಮಕ್ಕಳನ್ನ ಇಟ್ಕೊಂಡು. ಕ್ಲೈಮ್ಯಾಕ್ಸು ಸಾಂಗ್ ಎಲ್ಲ ಬರೋದು. ನೀವು ನಂಬಲ್ಲ, ನಾವೆಲ್ಲ ಇಡೀ ಪ್ಯಾಲೇಸಲ್ಲಿ 3000 ಜನ ಕ್ಯೂ, ಜನ ಸಿಕ್ಕಾಬಟ್ಟೆ ಇರೋರು ಇರೋರು. ಅವರು ಸ್ಕೂಲ್ ಟೀಚರ್ಸೇ ಬಂದು ಹುಡುಗರನ್ನ ಸೈಲೆನ್ಸ್ ಅಂದರೆ ಯಾರೂ ಇರಲ್ಲ. ನಮಗೆ ಮೈಕ್ ಕೊಟ್ಟು ಕಂಟ್ರೋಲ್ ಮಾಡುವಂಥ ರವಿ ಸಾರು, ನಾವು ಹೋಗಿ ಮಾಡ್ತೀವಿ, ಯಾರೂ ಕೇಳಲ್ಲ, ಏನು ಮಾಡಲ್ಲ. ರವಿ ಸಾರ್ ಬಂದ್ಬಿಟ್ಟು ಮೈಕ್ ತೊಗೊಂಡು ಸ್ಟೇಜ್ ಮೇಲೆ ಇಟ್ಕೊಂಡು ಚಿಲ್ಡ್ರನ್ಸ್ ಅಂದರೆ ಸಾಕು, ಎಲ್ಲ 1 ಸೆಕೆಂಡ್ ಟಕಟಕನ ನಿಂತ್ಬಿಟ್ಟು ಸೈಲೆಂಟ್ ಆಗಿಬಿಡ್ತಾರೆ. ಆ ಥರ ಒಂದು ಅವರು ಪವರ್ ರವಿ ಸಾರ್ ಅಂದ್ರೇ, ಆ ಒಂದು ವಾಯ್ಸ್ಗಿದ್ದ ಪವರ್ ಆ ಟೈಮಲ್ಲಿ ಹಂಗಿದ್ದವರು ರವಿ ಸಾರ್ದು. ಸೊ ಅದು ಏನಕ್ಕೆ ಹೇಳ್ತೇನೆ ಅಂದರೆ, ಅದು ಒಂದು ಖುಷಿ, ನೆನಪುಗಳು ನಿಜವಾಗ್ಲೂ ಆ ಒಂದು ಸಿನಿಮಾ ನಾವು ಮಾಡಿದ್ದಂದರೆ ಅದು ಮತ್ತೆ ಅದೇ ಹೇಳಿಲ್ವ, ನಾವೇ ಮಾಡ್ತೀನಿ ಅಂತ ರವಿ ಸಾರು ಮಾಡಿದ್ರು ಸರಿ, ನಾವು ಮಾಡಿದ್ರೆ ನಮ್ಮ ಕೈಲಿ ಆಗುತ್ತಲ್ಲ, ಆ ಥರ ಇದೆ ಅದು ಸಿಚುವೇಶನ್ಸ್, ಹಂಗಿತ್ತು. ಸೊ ಅದು ತುಂಬ ಇದೆ ಅದರಲ್ಲಿ. ಮಧು ಸಾರು ರವಿ ಸಾರು ಟೀಮ್ ಅಂದ್ರೇ ಆಗಿನ ಕಾಲ ಒಂದು ಜನಗಳಿಗೆ, ಈಗ ನಾವೇನು CG ಎಲ್ಲ ನೋಡ್ತೀವೋ ಮೋಡಿಗಳನ್ನ, ಅದನ್ನು ಆಗಿನ ಕಾಲಕ್ಕೆ ಮಾಡಿದವರು ನೆಗೆಟಿವಲ್ಲಿ. ಸೊ ನಮ್ಮೆಲ್ಲ ಬ್ಲ್ಯಾಕ್ ಆ್ಯಂಡ್ ವೈಟ್ ಆ್ಯಂಡ್ ಕಲರ್ ಅನ್ನೋದು ಈಗ ಈಸಿಯಾಗಿ ಮಾಡ್ಬೋದು ನೀವು ಡಿಜಿಟಲಲ್ಲಿ. ನೆಗೆಟಿವಲ್ಲಿ ತುಂಬ ಕಷ್ಟ. ಅದನ್ನು ಎಕ್ಸ್ಪೆರಿಮೆಂಟಲ್ ಮಾಡಿದ್ರು ನಮ್ಮ ರವಿ ಸಾರ್ನು ಮಧು ಸಾರ್ ಸೇರಿಕೊಂಡು, ಅದನ್ನು ಸಕ್ಸಸ್ಸು ಆಯಿತು. ಒಂದೇ ಕ್ಯಾಮ್ರಾದಲ್ಲಿ 2 ನೆಗೆಟಿವ್ ಆಡಿಕೊಂಡು ಶೂಟಿಂಗ್ ಮಾಡಿರೋ ಶಾರ್ಟ್ ಅದು. ಸಾಂಗಲ್ಲಿ ಬರುತ್ತೆ, ಒಂದು ಮಾಸ್ಕಲ್ಲಿ ಬರುತ್ತೆ, ಒಂದು ಪೋರ್ಷನಲ್ಲಿ ಬ್ಲ್ಯಾಕ್ ಆ್ಯಂಡ್ ವೈಟ್ ಇರುತ್ತೆ, ಒಂದು ಪೋರ್ಷನಲ್ಲಿ ಕಲರ್. ಎರಡು ನೆಗೆಟಿವ್ ಶಿಫ್ಟ್ ಮಾಡಿ ಶೂಟ್ ಮಾಡಿ ಅದನ್ನು ಆಪ್ಟಿಕಲಲ್ಲಿ ಕೊಟ್ಟು ಮಾಡಿರೋ ಒಂದು ಸಿನಿಮಾ ಸಾಂಗ್ಸ್ ಅದು. ಸೊ ಆ ಥರ ತುಂಬ ಇಂಟ್ರೆಸ್ಟಿಂಗ್ ಸಿನಿಮಾಗಳು ಮಾಡಿರೋದು ರವಿ ಸಾರ್ ಹತ್ರ ಮಾಡಿರೋದು ಒಂದು ಇದು ಅಸಿಸ್ಟೆಂಟಾಗಿ. ಅವೆಲ್ಲ ನನಗೆ ಒಂದು ಮೂಲ ಕಾರಣವಾಗಿ ನನಗೊಂದು ಒಳ್ಳೆ ಬ್ಯಾಕ್ ಬೋನ್ ಥರ ಬಂದು ಇವತ್ತು ನಾನು ಒಂದು ನಿಯರ್ಲಿ 100 ಸಿನಿಮಾ ಹತ್ರ ಮಾಡೋಕ್ಕೆ ಬಂದಿದ್ದೀನಿ. ಸೊ ಅದು ಅಷ್ಟಕ್ಕೂ ನಾನು ರವಿ ಸಾರ್ಗೆ, ಈಶ್ವರಿ ಸಂಸ್ಥೆಗೆ ಧನ್ಯವಾದ ಹೇಳ್ಕೊಳ್ಳೋಕ್ಕೆ ಇಷ್ಟಪಡ್ತೀನಿ. ಎಸ್, 100% ಬೇಸೇ ಅದೇ. ಸೊ ಅದರಲ್ಲಿ ಜೊತೆಯಲ್ಲಿ ಅದೇ ಹೇಳಿಲ್ಲ, ಮಧು ಸಾರು, ಸೀತಾರಾಮ್ ಅವರು, ಆಮೇಲೆ ನನ್ನ ಜೊತೆಲಿದ್ದ ಅಸಿಸ್ಟೆಂಟ್ಗಳು, ನಾಗೇಶ್ವರ ಅಂತ ಒಬ್ಬರು ನಮ್ಮ ಅಸೋಸಿಯೇಟ್ ಇದ್ದಾರೆ, ಅಸಿಸ್ಟೆಂಟ್ ಇನ್ನೊಬ್ಬ ನಾಗೇವ್ ಅಂತ ಇದ್ದ. ಸೊ ಅವರಿಬ್ಬರಿಗೆ ಏನಕ್ಕೆ ಹೇಳ್ತೀನಿ ಅಂದರೆ, ಅವರು ಹೆಂಗಿದೆ ಅಂದರೆ ಫೋಕಸ್ಸಲ್ಲಿ ನಾನು ಕ್ಯಾಮ್ರಾ ಹತ್ರ ಹೋಗಿಲ್ಲ ಅಂದ್ರೂ ಅವರೇ ಮಾಡ್ಕೊಳ್ತಾರೆ, ನನಗೆ ಇಲ್ಲಿ ಬಿಟ್ಬಿಡೋರು ಲೈಟಿಂಗ್ ಮಾಡ್ಕೊಳ್ಳೋಕ್ಕೆ, ಡೈರೆಕ್ಷನ್ಗೆ ಹೆಲ್ಪ್ ಮಾಡೋಕ್ಕಲ್ಲ. ಸೊ ಅದೆಲ್ಲ ನನಗೆ ಸ್ವಲ್ಪ ಹೆಲ್ಪ್ ಆಯಿತು. ಡೈರೆಕ್ಷನ್ ಅಂದರೆ ಅದೇ ರವಿ ಸಾರಿಗೆ ಅಸಿಸ್ಟೆಂಟಾಗಿ ಮಾಡ್ತಾ ಇರ್ತೀನಿ ಅಂತ ಹೇಳಿಲ್ವಾ, ಆವಾಗ ಏನಂದರೆ ಸಾಂಗ್ಸ್ ಎಲ್ಲ ಅವರೇ ಶೂಟ್ ಮಾಡೋರು. ಕೊರಿಯೋಗ್ರಾಫರ್ ಇಟ್ಕೊಳ್ಳಲ್ಲ, ಅವರೇ ಇಟ್ಕೊಂಡು ಅವರೇ ಅಂದರೆ ಯಾವುದೋ ಕಲ್ಪನೆಯಲ್ಲಿ ಮಾಡೋದು. ಕೊರಿಯೋಗ್ರಾಫರ್ ಇದ್ರೇನು ಮೂವ್ಮೆಂಟ್ಗೆ ಮಾತ್ರ, ಮಿಕ್ಕಿದೆಲ್ಲ ಅವರೇ ಮಾಡೋರು. ಸೊ ಒಂದೊಂದ್ಸತಿ ಕೊರಿಯೋಗ್ರಾಫ್ ಇಲ್ಲದೆ ಟೈಮಲ್ಲಿ ನಾನು ಇನ್ನೊಬ್ಬ ಸ್ಟಾಲಿ ಅಂತ ಒಬ್ಬರು ಇರ್ತಾನೆ, ಅವನ್ನ ಅಸಿಸ್ಟೆಂಟ್ ಥರ ಟ್ರೀಟ್ ಮಾಡ್ಕೊಳ್ಳೋರು, ನಮ್ಮನ್ನು ಇಟ್ಕೊಂಡು ಪೊಸಿಷನ್ ಕೂಡ ಕೇಳೋರು. ಸೊ ಅದು ಇಂಟ್ರೆಸ್ಟಿಂಗ್, ನಮ್ಮ ಸ್ವಲ್ಪ ಒಂದು ಇದು ಸಿಕ್ತು. ಅದೇ ಏನಂದರೆ ಅಲ್ಲಿ ನಮಗೆ ಒಂದು ಫ್ರೀಡಮ್ ಇತ್ತು. ಆಮೇಲೆ ಒಬ್ಬ ವ್ಯಕ್ತಿ ಬೆಳಿಬೇಕು, ಏನೋ ಒಂದು ಅವ್ನು ಛಲ ಇದ್ದು ಅದು ಆಚೆ ಬರಬೇಕಂದ್ರೆ ಅಲ್ಲಿ ವರ್ಕ್ ಮಾಡೋ ಸಂಸ್ಥೆ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದರೆ ಈಗ ನಾನು ಅಲ್ಲಿ ಇರುವಾಗ ನನಗೆ ಆ ಫ್ರೀಡಮ್ ಕೊಟ್ಟು ಎಲ್ಲ ಮಾಡಿದ್ದಕ್ಕೆ ನಾನು ಈ ಲೆವೆಲ್ಗೆ ಬಂದಿದ್ದೀನಿ. ನನ್ನನ್ನು ಅಲ್ಲಿ ಮಾಡಬಾರ್ದು, ಇದು ಮಾಡಬಾರ್ದು ಅಂತ ಹೇಳಿದರೆ ನನಗೆಲ್ಲನೂ ಸ್ಟಕ್ ಆಗಿರೋದು. ಪ್ರೇಮ್ಲೋಕ ನಾನು ಜಾಸ್ತಿ ಇಲ್ಲ, ಅದೇ ಹೇಳಿಲ್ವ, ನಮ್ಮದು ಬರೀ ಹೈ ಸ್ಪೀಡ್ ಕ್ಯಾಮ್ರಾಗೆ ಹೋಗೋದು. ಸೊ ಹಂಗಾಗಿ ನಮಗೆ ಅದು ಜಾಸ್ತಿ ಇಲ್ಲ ಕ್ಯಾಮ್ರಾ ಇರುವಾಗ. ಆಮೇಲೆ ನಾನು ಆವಾಗ ಸ್ಟಾರ್ಟಿಂಗ್ ಬೇರೆ ಇಂಡಸ್ಟ್ರಿಗೆ ಅಪ್ರೆಂಟಿಸ್ ಆಗಿದ್ದು, ವಿತಿನ್ ನನ್ನ ವರ್ಕ್ ಸ್ಪೀಡಲ್ಲಿ ತುಂಬ ಫಾಸ್ಟಾಗಿ ಬೆಳೆದು ಬಂದು ಇದರಲ್ಲಿ 3 ತಿಂಗಳು ಇದ್ದೆ ಅಪ್ರೆಂಟಿಸ್ ಆಗಿ, ಮತ್ತು ಒಂದು 6-7 ತಿಂಗಳ ಅಸಿಸ್ಟೆಂಟಾಗಿ ಹೋದೆ, ಆಮೇಲೆ ಫಸ್ಟ್ ಅಸಿಸ್ಟೆಂಟ್ ಆಗಿದೆ. ಈ ಥರ ನಂದು ಒಂದು ಫಾಸ್ಟಾಗಿ ಕ್ಯಾರಿಯರ್ ಬಂದಿರೋದ್ರಿಂದ ಒಂಚೂರು ಇದಾಯಿತು. ಸೊ ರಣಧೀರ ತುಂಬ ಇತ್ತು. ರಣಧೀರಲ್ಲಿ ಆ್ಯಕ್ಚುಲಿ ಏನಂದರೆ ನಾವು ಕಳಸ ಎಲ್ಲ ಶೂಟಿಂಗ್ ಮಾಡ್ತಾ ಇದ್ದಿದ್ದು. ಖುಷ್ಬು ಅವ್ರದ್ದು ಫಸ್ಟ್ ಸಿನಿಮಾ. ಪ್ರೀತಿ ಮಾಡಬಾರದು ಮಾಡಿದರೆ ಜಗತಿ. ಅದು ಹಂಗೆ ಸಿಕ್ಕಾಪಟ್ಟೆ ಕಷ್ಟಪಟ್ಟು ನೀವು ಅದು ದೊಡ್ಡ ಲೆವೆಲ್ಗೆ ಹಿಟ್ ಆಗಿರೋ ಹೀರೋ ಅಂತ ಒಂದು ಹಿಂದಿ ಸಿನಿಮಾನ ರೀಮೇಕ್ ಮಾಡಿದ್ದು ರಣಧೀರ. ಸೊ ಅದು ತುಂಬ ಒಂಥರ ವರ್ಕಿಂಗೇ ಇದೆ, ಇಂಟ್ರೆಸ್ಟಿಂಗ್ ಆಗಿರೋದು ಪ್ರತಿಯೊಂದು ಸೆಟ್ಗಳು. ಆಮೇಲೆ ನೀವು ನೋಡಿದ್ರೆ ಒಂದು ರಣಧೀರ ಶೂಟಿಂಗ್ ಟೈಮಲ್ಲಿ ಕ್ಲೈಮ್ಯಾಕ್ಸಲ್ಲಿ ಒಂದು ಸೆಟ್ ಮಾಡಿದರು ಚಾಮುಂಡೇಶ್ವರಿ ಸ್ಟುಡಿಯೋದಲ್ಲಿ, ಶಿಪ್ಪು ಬ್ರೇಕ್ ಆಗೋ ಥರ. ಶಿಪ್ ಎಕ್ಸ್ಟೀರಿಯರ್ ಎಲ್ಲ ಮಿನೇಚರ್ ಅಂತ ಮಾಡೋದು. ಈಗ CG ಇದೆ, ಅವಾಗೇನೆಂದರೆ ಚಿಕ್ಕ ಪುಟ್ಟ ಶಿಪ್ಪೇ ಒಂದು ಮಾಡ್ತೀವಿ, ಸೇಮ್ ಮ್ಯಾನುಫ್ಯಾಕ್ಚರಿಂಗ್ ಒಂದು ಚಿಕ್ಕದಾಗ ಮಿನೇಚರ್ ಅಂತ ಕರಿತೀವಿ ಅದನ್ನು. ಸೊ ಅದನ್ನು ಮಾಡಿಬಿಟ್ಟು ಅದನ್ನೇ ಶೂಟ್ ಮಾಡಬೇಕು, ಅದಕ್ಕೆ ನೀರೆಲ್ಲ ಬರೋ ಥರ. ಅದನ್ನೇ ಪ್ರಸಾದ್ ಚೆನ್ನೈಯಲ್ಲಿ ಶೂಟ್ ಮಾಡಿದ್ದು. ಸೊ ನಾವು ಆವಾಗ ಅಪ್ರೆಂಟಿಸ್ ಅಸಿಸ್ಟೆಂಟಾಗಿ ವರ್ಕ್ ಮಾಡೋದ್ರಿಂದ ನನಗೆ ಅಷ್ಟು ನಾಲೆಜ್ ಸ್ವಲ್ಪ ಇತ್ತು. ಸೊ ಅದೆಲ್ಲ ವರ್ಕ್ ನೋಡಿ ಕಳೆದು ನಮ್ಗೆ ಇಂಟ್ರೆಸ್ಟ್ ಇರೋದು ತುಂಬ. ಏನಪ್ಪ ಇದು ಹಿಂಗೆಲ್ಲ ಮಾಡ್ತಾರೆ ಒಂಥರ ಮಿನೇಚರ್ ವರ್ಕ್ ಅಂತ ಬೋಟಲ್ಲಿ ಮಾಡಿದ್ವಿ. ಆಮೇಲೆ ಸೆಟ್ಟಲ್ಲಿ ಶಿಪ್ ಕ್ಲೈಮ್ಯಾಕ್ಸ್ ಶೂಟ್ ಮಾಡುವಾಗ ಸೆಟ್ ಹಾಕಿದ್ರು ಚಾಮುಂಡೇಶ್ವರಿ ಸ್ಟುಡಿಯೋಲ್ಲಿ. ಅದು ಒರಿಜಿನಲ್ ಆಗಿ ರಿಯಲಿಸ್ಟಿಕ್ ಬೇಕನ್ನೋದು ಏನು ಮಾಡ್ತಾರೆ ಅಂದರೆ, ಒಂದು 2 ಟ್ಯಾಂಕ್ ನೀರನ್ನ ಒಂದು 12 mm ಗ್ಲಾಸನ್ನು ಗೋಡೆಗೆ ಫಿಕ್ಸ್ ಮಾಡಿಬಿಟ್ಟು ಸಿಮೆಂಟ್ ಹಾಕಿ ಫಿಕ್ಸ್ ಮಾಡಿಬಿಟ್ಟು 2 ಟ್ಯಾಂಕ್ ನೀರು ಲೋಡ್ ತುಂಬಿಸೋದು ಹಿಂದ್ಗಡೆ.
ತುಂಬಿಸ್ಬಿಟ್ಟು ಅದನ್ನು ಸುತ್ತಿಲೆಲ್ಲ ಹೊಡಿಯೋಕ್ಕಾಗಲ್ಲ. ಸೊ ಒಂದು 20 ಅಡಿ 25 ಅಡಿ ದೂರ ಡಬಲ್ ಬ್ಯಾರಲ್ ಗನ್, ಅವಾಗಲೇ ಗನ್ನು ಬುಲೆಟ್ ಅವರೆಲ್ಲ ಬರ್ತಾರೆ. ಯೂಶಲಿ ಗ್ಲಾಸ್ ಬ್ರೇಕ್ ಅಂದರೆ ಬುಲೆಟ್ ಇಡ್ತೀವಿ, ಒಂದು ಡಮ್ಮಿ ಚಿಕ್ಕ ಬುಲೆಟ್ ಇಡ್ತಾರೆ, ಹೊಡಿತಾರೆ ಕಾರ್ ಬ್ಲಾಸ್ಟ್ ಎಲ್ಲ. ಸೊ ಆ ಥರ ಇಟ್ಟರೆ ವೈರೆಲ್ಲ ಪ್ರಾಬ್ಲಮ್ ಅಂದ್ಬಿಟ್ಟು ಡಬಲ್ ಬ್ಯಾರಲ್ ಒರಿಜಿನಲ್ ಗನ್ ಇಟ್ಕೊಂಡು ಹೊಡೆಯೋರು. ಅದು ಗ್ಲಾಸ್ ಬ್ರೇಕ್ ಆಗಿ ನೀರು ಫೋರ್ಸ್ ಬರೋದು. ಅದು ಎಷ್ಟು ನ್ಯಾಚುರಲ್ ಫೀಲ್ ಅನಿಸುತ್ತೆ ಅಂದರೆ, ಒಂದು ಶಿಪ್ಪಲ್ಲಿ ಗ್ಲಾಸ್ ಹೊಡೆದು ಸಮುದ್ರದಿಂದ ನೀರು ಒಳಗಡೆ ಬರುತ್ತಲ್ಲ, ಆ ಥರ ಒಂದು ನ್ಯಾಚುರಲ್ ಶಾಟ್ ಸಿಗೋದು. ಅಷ್ಟು ರಿಯಲಿಸ್ಟಿಕ್ ಶಾಟ್ ಥರ ಬಂತು. ಬಟ್ ಅದ್ರ ಮಾಡೋ ಕಷ್ಟ ನಮ್ಗಳು ಗೊತ್ತಾಯಿತು. ಆ್ಯಸ್ ಎ ಕ್ಯಾಮ್ರಾಮ್ಯಾನು ಮಧು ಸಾರ್ಗಿರಲಿ, ನಾನು ಫೋಕಸ್ ಮಾಡೋನು ಅಸ್ಟೆಂಟ್ ಇರಲಿ, ಏನಿದ್ರೆ ನಮ್ಮ ಮಂಡಿ ಕಾಳವ್ರಿಗೆ ನೀರು ಅದು ತುಂಬಿರೋದು. ಆ ಸೆಟ್ಟೇ ಹಂಗೆ ಹಾಕಿದ್ದು, ನೀರು ಸೆಟ್ಟು ಮಂಡಿಯವ್ರಿಗೆ ನೀರು ಇರೋದು. ಗ್ಲಾಸು ಬ್ರೇಕ್ ಆಗಿ ಎಲ್ಲ ಬಂದ ತಕ್ಷಣ ಈ ಲೈಟ್ ಎಲ್ಲ ಬುಲೆಟ್ ಬ್ಲಾಸ್ಟ್ ಎಲ್ಲ ಮಾಡ್ತಾ ಇರ್ತೀವಿ. ಅದು ಯಾವುದೋ ವೈರ್ ಕೆಳಗಡೆ ಬಿದ್ದುಬಿಡುತ್ತೆ, ಅಲ್ಲಿಂದ ಎರ್ತು ಶಾಕ್ ಹೊಡಿತಾ ಇರುತ್ತೆ. ಕಾಲಿಟ್ಟರೆ ಶಾಕ್ ಹೊಡಿಯೋದು. ಸ್ಟೂಲ್ ಹಾಕ್ಕೊಂಡು ಕೆಲಸ ಮಾಡ್ತಾ ಇರ್ತೀವಿ, ಸ್ಟೂಲ್ ಮೇಲೆ ನಿಂತ್ಕೊಂಡೇ ಮಾಡಬೇಕು. ನೀರು ಕಟ್ಟರೆ ಸುರುಚುರು ಹೊಡಿತಾ ಇರ್ತೀವಿ, ಎರ್ತಿಂಗ್ ಈ ಥರ ಎಲ್ಲ. ಎಂಥ ರಿಸ್ಕ್ ಮಾಡಿದ್ರೆ ನೀವು ನಮ್ಮ ರವಿ ಸರ್ ನಿಜವಾಗ್ಲೂ ಆವಾಗಿರೋ ಅವರು ಒಂದು ಕ್ರೇಜ್ಗೆ, ಅವ್ರಿಗಿರೋ ಒಂದು ಧೈರ್ಯಕ್ಕೆ, ಯಾವುದಾಗಿರಲಿ ಏನೇ ಇರಲಿ ಒಟ್ಟಲ್ಲಿ ಶಾರ್ಟ್ ಬೇಕು ನನಗೆ, ಹಂಗೆ ರಿಸ್ಕ್ ಏನೇ ಇರಲಿ ಬೇಡ ಅನ್ನಲ್ಲ, ಆ ಥರ ಮಾಡೋರು ಅವರು. ಅವ್ರು ಸ್ವಂತ ಅದೇ ಎಕ್ಸಾಮ್. ನಮ್ಮದು ಶಾಂತಿ ಕ್ರಾಂತಿಗೆ ಹೊಸ ಕ್ಯಾಮ್ರಾ ಬಂದಿತ್ತು, ಒಂದು ಫೈಟ್ ಸೀನ್ ಕಂಪೋಸ್ ಮಾಡ್ತಾಯಿದ್ರು, ಎಲ್ಲ ಇತ್ತು. ಕ್ಯಾಮ್ರಾ ಮಿರರ್, ಇದು ಮಿರರ್ ಪಕ್ಕ ಇದು ಕ್ಯಾಮ್ರಾ ಇಡಬೇಕು, ಲೆನ್ಸು. ಅಲ್ಲಿಂದ ಹೀರೋ ಆರ್ಟಿಸ್ಟು ಒಂದು ರಾಡ್ ತೊಗೊಂಡು ಮಿರರ್ ಹೊಡಿತಾರೆ, ಮಿರರ್ ಬ್ರೇಕ್ ಆಗುತ್ತೆ, ಆಮೇಲೆ ಕ್ಯಾಮ್ರಾ ಪ್ಯಾನ್ ಮಾಡಿದ್ರೆ ಇಲ್ಲಿ ಒರಿಜಿನಲ್ ಶಾಟು. ಆ ಥರ ಒಂದು ಶಾರ್ಟ್ ಕಂಪೋಸಿಷನು ಇಟ್ಬಿಟ್ಟಿದ್ದಾರೆ. ಕ್ಯಾಮ್ರಾ ಇಟ್ಬಿಟ್ಟಿದ್ದೀವಿ, ಪಕ್ಕದಲ್ಲಿ ಲೆನ್ಸ್. ಅಲ್ಲಿಂದ ಥ್ರೋ ಮಾಡುವಾಗ ಹೀರೋ ಎಮೋಷನಲ್ಲಿ ಫೈಟ್ ಮಾಡ್ತಾ ಅವ್ನು ಹೊಡಿಬೇಕು, ಕರೆಕ್ಟಾಗಿ ಹೊಡಿಬೇಕಂತ ಬರಲ್ವಲ್ಲ ಅವ್ರಿಗೆ, ಎಲ್ಲಿ ಹೊಡಿತಾರೆ ಗೊತ್ತಿಲ್ಲ. ನಾನು ಸರ್ ಇದಾಗಲ್ಲ ಸರ್, ಹೊಸ ಕ್ಯಾಮ್ರಾ ಲೆನ್ಸ್ ಎಲ್ಲ ಇದೆ, ಏನಾಗ್ಬಿಟ್ರೆ ತೊಂದರೆ, ನಾನು ಬೇಡ ಇಡಲ್ಲ ಅಂದರೆ ಬೈಯೋರು. ನಿನ್ಗೆ ಯಾಕೋ ನನಗೆ ಶಾರ್ಟ್ ಬೇಕು ಅನ್ನೋದು, ಇಡೋ ನೀನು, ನಿನ್ಗೆ ಯಾಕೆ ಕ್ಯಾಮ್ರಾ ಹೋದ್ರೆ ನಾನು ನೋಡ್ಕೊಳ್ತೀನಿ. ಇಲ್ಲ ನನ್ನ ಇನ್ಚಾರ್ಜ್ ನಾನಂತ ಇಬ್ಬರು ಆರ್ಗ್ಯೂ ಮಾಡೋದು. ನಾನು ಇನ್ಚಾರ್ಜ್ ನಾನು ಕೊಡಲ್ಲ ಅನ್ನೋದು, ಕ್ಯಾಮ್ರಾ ನಂದಣ್ಣವ್ರು, ನಿಮ್ಮದು ಕ್ಯಾಮ್ರಾ ಸರ್ ಬಟ್ ನಾನು ಇನ್ಚಾರ್ಜ್ ಕೊಡಲ್ಲ ಅಂತ ಗಲಾಟೆ ಮಾಡಿ ಕೊನೆಯಲ್ಲಿ ಇಡೋ ಪರವಾಗಿ ನೋಡೋಣ ಅಂತ ಇಟ್ಟು ಶಾರ್ಟ್ ತೆಗೆದು, ಈಗಲೂ ಆ ಶಾರ್ಟ್ ನನಗೆ ಮೈಂಡಲ್ಲಿ ಜ್ಞಾಪಕ ಇರೋದು. ಎಷ್ಟು ರಿಸ್ಕ್ ಅಂದರೆ, ಅದು ಏನಾದರೂ ಹಾಕೋದು ಕರೆಕ್ಟಾಗಿ ಮಿರರ್ ಮೇಲೆ ಬೀಳದೆ ಕ್ಯಾಮ್ರಾಗೆ ಬಿದ್ರೂ ಹೋಯ್ತು. ಆವಾಗಲೇ ₹1 ಕೋಟಿ ಕ್ಯಾಮ್ರಾ ಅದು. ಆ ಲೆನ್ಸು ಬಾಡಿ ಇದೆಲ್ಲ ಏರಿಲ್ಲ ನಾವು ಸೆಟಪ್ ಮಾಡಿದ್ದು. ಸೊ ಅಷ್ಟು ಒಂಥರ ಪ್ಯಾಷನೇಟ್ ಇರೋರು ಸಾರ್ ನಮ್ಮ ರವಿ ಸಾರ್. ಅಂದರೆ ಒಂದು ಶಾರ್ಟ್ ಬೇಕಂದರೆ ಅದು ಬರೋವ್ರಿಗೆ ಬಿಡಲ್ಲ ಅವರು. ಸೊ ಅದು ನಮಗೆ ಏನಾಯ್ತು ಅಂದರೆ, ಆ ಒಂದು ಸ್ಕೂಲಿಂದ ಬಂದಿದ್ದಕ್ಕೆ ನಾನು ಈ ಲೆವೆಲ್ಗೆ ಬೆಳೆದು, ನಮಗೂ ಅಷ್ಟೇ ಯಾವುದೋ ಎಲ್ಲೇ ಒಂದು ಶೂಟಿಂಗ್ ಮಾಡಲಿ, ಏನೇ ಇರಲಿ, ಎಷ್ಟು ರಿಸ್ಕ್ ಇರಲಿ ಮಾಡಲೇಬೇಕು ಅನ್ನೋದರ ಒಂದು ಛಲ ಬಂದು ಮಾಡ್ತಾ ಇದ್ದಿದ್ದು. ಇದು ಸರ್ ರಣಧೀರದಲ್ಲಿ ಖುಷ್ಬು ಅವರು ನೀರೊಳಗಡೆ ಬಿಡ್ತಾರಲ್ಲ ಸರ್ ಸಾಂಗಲ್ಲಿ, ಅದು ಎಲ್ಲರೂ ನಿಮಗೆ ಅಷ್ಟೇ ಒರಿಜಿನಲ್ ಕ್ರೇನ್ ಮೇಲೆ ಇಟ್ಕೊಂಡು ನಾವು ಅದೆಲ್ಲ ಕೆಲವುದೆಲ್ಲ ತುಂಬ ಎಕ್ಸ್ಪೆರಿಮೆಂಟಲ್ ಶಾಟ್. ಅದೇ ಇಲ್ಲ ನಮಗೆ ಹೆಂಗಿರುತ್ತೆ ಅಂದರೆ, ಅಲ್ಲಿ ವರ್ಕ್ ಮಾಡಬೇಕಂದ್ರೆ ಅಷ್ಟು ಖುಷಿ ನಮಗೆ. ಪ್ರತಿಯೊಂದು ಶಾಟ್ ಆ ಕಂಪೋಷನ್ನೇ ವೆರೈಟಿ ಆಗಿರುತ್ತೆ. ಈಗಲೂ ನೀವು ನೋಡ್ತೀರಾ ನೀರಲ್ಲಿ ಹೆಂಗೂ ಹೋದ್ರು ಅಂತ. ಈಗೆಲ್ಲ ನಾವು ಬೇಕಾದ್ರೆ ರೋಪ್ ಕಟ್ಟಿ ಬಿಡ್ತೀವಿ, ಏನೋ ಮಾಡ್ತೀವಿ, CG ಮಾಡ್ತೀವಿ, ಎಲ್ಲ ಮಾಡ್ತೀವಿ. ಆವಾಗಲೇ ಅದೆಲ್ಲ ಏನಿಲ್ಲದೆ ಒಂದು ಕ್ರೇನ್, ದೊಡ್ಡ ಕ್ರೇನ್ ತರಿಸಿ, ಅದು ಒಂದು ಅಳಿಗೆ ಹಾಕಿ, ಅಳಿಗೆ ಮೇಲೆ ಅವ್ರನ್ನ ಮಲಗಿಸಿ, ಅದ್ರ ಮೇಲೆ ನಾವು ಕ್ಯಾಮ್ರಾ ಇಟ್ಕೊಂಡು ಹೆಂಗಂಗೋ ಸರ್ಕಸ್ ಮಾಡಿ ಮಾಡೋರು ಶಾರ್ಟ್ಸ್ಗಳು. ಶಾರ್ಟ್ ಬೇಕಾದರೆ ಫಿಕ್ಸ್ ಅಷ್ಟೇ, ಅದು ಬರೋವ್ರಿಗೆ ಬಿಡಲ್ಲ. ಎಲ್ಲರೂ ಕಲಾ ಮಾಧ್ಯಮ ನೋಡಿ, ಸಬ್ಸ್ಕ್ರೈಬ್ ಮಾಡಿ, ಗಂಟೆ ಹೊಡಿ, ಅಷ್ಟೇ. ಈ ವಿಡಿಯೋ ನೋಡಿದ್ದಕ್ಕೆ ನಿಮಗೆ ತುಂಬ ಧನ್ಯವಾದಗಳು. ಪುಸ್ತಕಗಳನ್ನು ಓದು ಮನಸ್ಸನ್ನು ಅರಳಿಸುತ್ತೆ, ಬುದ್ಧಿಯನ್ನು ಚುರುಕು ಮಾಡುತ್ತೆ, ಕಾಣದ ಹೊಸ ಲೋಕವನ್ನು ಪರಿಚಯಿಸುತ್ತೆ. ಹಾಗಾಗಿ ಓದುವ ಸಂಸ್ಕೃತಿ ಹೆಚ್ಚಾಗ್ಲಿ. ಧನ್ಯವಾದ.